ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಜಿ ಕನ್ನಡ ವಾರ್ತಾವಾಹಿನಿಯ ಜ್ಯೋತಿಷ್ಯ ಕಾರ್ಯಕ್ರಮ. ಅದನ್ನು ವಾರದ ಭವಿಷ್ಯ ಅಂತ ಕರಿತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಗುರು ಪ್ರಾರ್ಥನೆ ಮತ್ತು ಗಣಪತಿಯ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಮೊದಲನೇದಾಗಿ ಎಲ್ಲ ಸಮಸ್ತ ವೀಕ್ಷಕರಿಗೆ, ಅದರಲ್ಲೂ ವಿದ್ಯಾರ್ಥಿನಿಯರು ಯಾರು ಪರೀಕ್ಷೆ ಬರೀತಾ ಇದ್ದೀರಾ ಅವ್ರಿಗೆಲ್ಲ ಸಿದ್ಧಿ ಬುದ್ಧಿ ಶಕ್ತಿ ಸಮೇತ ಗಣಪತಿ ಮತ್ತು ಸರಸ್ವತಿ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿನ್ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೇದಸಾದನಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತಿ ಧೀನಾಮವಿತ್ರವತೋ ಆನೋ ದಿವ ಬೃಹದಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಸಮಸ್ತ ವೀಕ್ಷಕರು, ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಗಣಪತಿ ಮತ್ತು ಸರಸ್ವತಿ ಅನುಗ್ರಹ ಬಹಳ ಮುಖ್ಯ. ಎಕ್ಸಾಮ್ ತಗೊಳ್ತಾ ಇದ್ದೀರಾ ಮತ್ತು ಯಾರ್ಯಾರು IAS KS ಎಕ್ಸಾಮ್ ಪ್ರಿಪ್ರೇಷನ್ ಶುರು ಮಾಡಿದ್ದೀರಾ, ಒಂದೇ ಒಂದು ಸಲಹೆ ಏನು ಅಂದರೆ, ಮನುಷ್ಯ ಪ್ರಯತ್ನದಿಂದಲೇ ಎಲ್ಲ ಆಗೋಂಗಿದ್ದರೆ ದೇವರು, ದೇವಸ್ಥಾನ, ಸ್ವಾಮಿಗಳು, ಯತಿಗಳು ಬೇಕಾಗಿರಲಿಲ್ಲ. ಆದರೆ ನಮ್ಮ ಅನುಭವದಲ್ಲಿ ಅರ್ಥ ಆಗಿರೋದೇನು ಅಂದರೆ, ದೈವ ಅನುಗ್ರಹ ಜೊತೆಗೆ ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡೂ ಇದ್ದರೆ ನಿಮ್ಮ ಏನು ಸಾಮರ್ಥ್ಯಕ್ಕೆ ಅನುಗುಣವಾದ ಸಾಧನೆ ಮಾಡಿದ್ರೆ ಅದಕ್ಕೆ ನಿಮಗೆ ಸಾರ್ಥಕವಾದ ಫಲ ಸಿಗುತ್ತೆ. ಇದು ನಮ್ಮ ಅನುಭವದ ನುಡಿ. ಬನ್ನಿ, ಈ ವಾರದ ವಾರದ ಭವಿಷ್ಯವನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು, ತಿಳ್ಕೊಳ್ಳೋಂಥದ್ದೆಲ್ಲ ರೂಪಿಸ್ಕೊಳ್ಳೋದು. ಯಾವಾಗಲೂ ಹೇಳ್ತಾ ಇರ್ತೀನಿ, ಅಸ್ಟ್ರಾಲಜಿ ಈಸ್ ನಾಟ್ ನೋಯಿಂಗ್ ಫ್ಯೂಚರ್, ಇಟ್ ಈಸ್ ಪ್ಲ್ಯಾನಿಂಗ್ ಯುವರ್ ಫ್ಯೂಚರ್. ನೀವು ಪ್ಲ್ಯಾನ್ ಮಾಡ್ಕೋಬೇಕು, ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಎಲ್ಲದಕ್ಕಿಂತ ಎಮೋಷ್ನಲಿ ಯಾವ ರೀತಿ ನನ್ನ ಮೈಂಡನ್ನು ಅಲೈನ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಜನ ನಿಮಗೆ ಹರ್ಟ್ ಯಾವಾಗ ಮಾಡ್ತಾರೆ ಅಂತಂದರೆ, ನೀವು ಎಲ್ಲಿವರೆಗೂ ಹರ್ಟ್ ಮಾಡ್ಕೊಳ್ತಿರ್ತೀರೋ ಅಲ್ಲಿವರೆಗೂ ಹರ್ಟ್ ಆಗ್ತಾನೆ ಇರ್ತಾರೆ. ಆದರೆ ನನ್ನ ಹತ್ರ ಒಂದು ಸಣ್ಣ ವಿಚಾರ ಇದೆ ಇವತ್ತು. ಏನು ಅಂತಂದರೆ, ಇವತ್ತಿನ ಪ್ರೋಗ್ರಾಮ್ನ ನಾವು ಕರ್ನಾಟಕದ ಕಣ್ಮಣಿ ಜೊತೆಗೆ ರಾಜಕುಮಾರ, ಅದರಲ್ಲೂ ದೊಡ್ಡ ಮನೆಯ ಒಂದು ಕಳಶ ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇವತ್ತಿನ ಒಂದು ಸಂಚಿಕೆಯನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ, ಇವತ್ತು ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸಂತಸದ ದಿನ. ಇವತ್ತು ಅವರ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು ಪುನೀತ್ ರಾಜ್ಕುಮಾರ್ ಅವರೇ. ಯಾಕೆಂದರೆ ಇಲ್ಲದೇ ಇದ್ದರೂ ವ್ಯಕ್ತಿತ್ವ ಇದ್ದೇ ಇರುತ್ತೆ. ಇವತ್ತಿಗೂ ಕೂಡ ನಾವು ನೋಡಿದ್ದು, ನಮ್ಮ ಅನುಭವಕ್ಕೆ ಬಂದಿದ್ದೇನು ಅಂದರೆ, ಪುನೀತ್ ರಾಜ್ಕುಮಾರ್ ಅವ್ರಿಗಿರೋಷ್ಟು ಫ್ಯಾನು ಮತ್ತು ಅವ್ರನ್ನ ಪ್ರೀತಿಸುವಂಥ ಒಂದು ಅಭಿಮಾನಿ ಬಳಗ ಇದೆಯಲ್ಲ, ಹೆಮ್ಮೆ ಅನಿಸುತ್ತೆ. ಇವತ್ತು 17ನೇ ತಾರೀಕು ಮಾರ್ಚ್, 49 ವರ್ಷಗಳ ಹಿಂದೆ, ಅಂದರೆ 17ನೇ ತಾರೀಕು ಮಾರ್ಚ್ 1975ನೇ ಇಸ್ವಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ರು. ನನ್ನ ಹತ್ರ ಇರುವಂಥ ಒಂದು ಡೀಟೇಲ್ ಪ್ರಕಾರ ಅವ್ರದ್ದು ಮೇಷರಾಶಿ ಜೊತೆಗೆ ಮಿಥುನ ಲಗ್ನ. ಇದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಾನು ಸ್ಟಡಿ ಮಾಡಿದಾಗ ಅರ್ಥ ಆಗಿದ್ದು ನನಗೇನು ಅಂತಂದರೆ, ಅವರಿಗಿರೋಷ್ಟು ಅಭಿಮಾನಿ ಬಳಗ ಬಹುಶಃ ನನಗೊತ್ತಿರೋಂಗೆ ಕರ್ನಾಟಕದಲ್ಲಿ ಅಣ್ಣವರು, ಅಂದರೆ ದೊಡ್ಡ ಮನೆಯ ಫ್ಯಾಮಿಲಿ, ಅಂದರೆ ದೊಡ್ಡ ಕುಟುಂಬ. ಅವರು ಸುಮಾರು ಜನಕ್ಕೆ ದಾನ ಧರ್ಮ ಎಲ್ಲ ಮಾಡ್ತಾಯಿದ್ರು. ಅಂದರೆ ದೊಡ್ಡ ಮನೆ ಅಂದರೆ ಯಾವತ್ತೂ ಕೊಡುಗೈ ದಾನಿನೇ ಅಂತ. ಇವತ್ತು ಕೂಡ ಯುವ ರಾಜ್ಕುಮಾರ್ ಅವರು ಸುಮಾರು ಜನಕ್ಕೆ ಅನ್ನದಾನ ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಯಾಕಂದರೆ ನಮ್ಮದು ಇರೋವಂಥದ್ದೇ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು. ಇದಕ್ಕೆ ಇನ್ನೊಂದು ಪೂರಕವಾಗಿರುವಂಥದ್ದು ಏನು ಅಂದರೆ, ಪುನೀತ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು. ನಿನ್ನೆ ಕೂಡ ರಾಘವೇಂದ್ರ ಸ್ವಾಮಿಗಳ ಬರ್ತ್ಡೇ, ಅಂದರೆ ಜಯಂತಿ, ವರ್ಧಂತಿ ಉತ್ಸವ ಆಯಿತು. ಜಯನಗರ 5ನೇ ಬ್ಲಾಕಲ್ಲಿ ಪರಮ ಪೂಜ್ಯರಾದಂತಹ ಪೇಜಾವರ ಶ್ರೀಗಳು ಶ್ರೀ ವಿಶ್ವಪ್ರಸನ್ನ ಸ್ವಾಮಿಗಳು ಬಂದಿದ್ದರು. ಎಲ್ಲಿಂದ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮನ ಸೇವೆ ಮಾಡಿ ಅಲ್ಲಿ ಕೊರೆಯೋ ಚಳಿ, ಆ ಕೊರೆಯೋ ಚಳಿನಲ್ಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮಂಡಲೋತ್ಸವ 48 ದಿನಗಳ ಒಂದು ಮಂಡಲ ಪೂಜೆಯನ್ನು ಮಾಡಿ ನಿನ್ನೆ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ, ನಿಮಗೆಲ್ರಿಗೂ ಗೊತ್ತು ಪ್ರಸನ್ನವದನ ಧ್ಯಾಯೇತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಹಾಗೆ ಪ್ರಸನ್ನ ವಚನ ಅನ್ನೋ ಪುಸ್ತಕವನ್ನು ಕೂಡ ಲೋಕಾರ್ಪಣೆ ಮಾಡಿದ್ರು ಪುನೀತ್ ರಾಜ್ಕುಮಾರು ಮತ್ತು ರಾಘವೇಂದ್ರ ಸ್ವಾಮಿಗಳು. ತುಂಬ ಹತ್ತಿರವಾದ ನಿಕಟವಾದ ಒಂದು ಸಂಪರ್ಕ. ಯಾಕೆ ಅಂತಂದರೆ, ಯತಿಗಳು ಬಂದರು, ಅವರ ಪುಣ್ಯವನ್ನೆಲ್ಲ ಹಂಚಿ ಹೋದರು. ಪುನೀತ್ ರಾಜ್ಕುಮಾರ್ ಬಂದರು, ಅವರ ಪ್ರೀತಿ ವಿಶ್ವಾಸ ಮತ್ತು ಅವ್ರದ್ದು ಕನ್ನಡದ ಕೋಟ್ಯಾಧಿಪತಿ, ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇವತ್ತು ಅದೊಂದು ಟ್ರೆಂಡ್ ಆಗಿದೆ. ಹಾಗಾಗಿ ಜ್ಯೋತಿಷ್ಯ ಏನು ಹೇಳುತ್ತೆ ಅಂದರೆ, ಯಾರು ಯಾವ ಕೆಲಸವನ್ನು ಮಾಡಬೇಕು ಅದೇ ಮಾಡಬೇಕು. ಯತಿಗಳು ಬಹಳಷ್ಟು ಜನ ಇದ್ದಾರೆ, ಶ್ರೇಷ್ಠವಾದ ಯತಿಗಳು ಇದ್ದಾರೆ. ಆ ಶ್ರೇಷ್ಠವಾದ ಯತಿಗಳಲ್ಲಿ ನನಗೆ ನಿನ್ನೆ ಪೇಜಾವರ ಶ್ರೀಗಳು ಪರಮ ಪೂಜ್ಯರಂಥ ಪ್ರಸನ್ನ ತೀರ್ಥರು, ವಿಶ್ವ ಪ್ರಸನ್ನ ತೀರ್ಥರನ್ನ ನೋಡಿದಾಗ ಅನ್ನಿಸ್ತು, ನಾವು ಅಯೋಧ್ಯೆಗೆ ಹೋಗೋದು ಬೇಡ, ಇಲ್ಲೇ ಪೂರ್ಣ ಪ್ರಜ್ಞಾ
ವಿದ್ಯಾಪೀಠಕ್ಕೆ ಹೋಗ್ಬಿಟ್ಟು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು ಅಂತ ನೆನ್ನೆ ಲಕ್ಷಾರ್ಚನೆ ಎಲ್ಲ ಮಾಡಿದ್ರು. ಅವಾಗ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿದ್ದಾಗ ಪುನೀತ್ ರಾಜ್ಕುಮಾರ್ ಅವರು ನೆನಪಾಗ್ತಾಯಿದ್ರು. ಯಾಕೆ ಅಂದರೆ ಪುನೀತ್ ರಾಜ್ಕುಮಾರ್ಗೂ ದೊಡ್ಡ ಮನೆಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ರಾಘವೇಂದ್ರ ಸ್ವಾಮಿಗೂ ಅಂದರೆ ಮಠಕ್ಕೂ ತುಂಬ ನಿಕಟವಾದ ಸಂಪರ್ಕ ಇದೆ. ಅಂದರೆ ದೈವವನ್ನು ನಂಬಿ ಕಲಾವಿದ ತನ್ನ ಕಲೆಯನ್ನು ವ್ಯಕ್ತಪಡಿಸಿದಾಗ ಜನ ಅದನ್ನು ಸ್ವೀಕರಿಸ್ತಾರೆ. ಅಂದರೆ ಯಾವುದೋ ಒಂದು ಶಕ್ತಿ ಅವ್ರ ಕೈಲಿ ಕೆಲಸ ಮಾಡಿಸ್ತಿರುತ್ತೆ. ಕೇವಲ 46 ವರ್ಷನೇ ಇದ್ದಿದ್ದು. ಈ ಮಹಾತ್ಮರೆಲ್ಲ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧನೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ಅವರ ಒಂದು ಸಾಲಿನಲ್ಲಿ ಪುನೀತ್ ರಾಜ್ಕುಮಾರ್ ಕೂಡ ಸೇರ್ತಾರೆ ಅನ್ನೋದು ನನ್ನ ಮತ್ತು ಅಭಿಮಾನಿಗಳ ಒಂದು ಅಭಿಮತ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಎಲ್ರಿಗೂ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸುತ್ತಾ ನಿಮ್ಮ ಅಭಿಮಾನವನ್ನು ತೋರಿಸಿ. ಯಾಕೆ ಅಂದರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡೂ ಬಹಳ ಮುಖ್ಯವಾಗುತ್ತೆ. ವ್ಯಕ್ತಿ ಇಲ್ಲ, ಆದರೆ ವ್ಯಕ್ತಿತ್ವ ಇದೆ. ಇವತ್ತು ನಿಮ್ಮ ಡಿ ಪಿನಲ್ಲಿ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಹಾಕ್ಕೊಳ್ಳಿ, ಎಂಜಾಯ್ ಮಾಡಿ. ಯಾಕೆ ಗೊತ್ತಾ, ಜ್ಯೋತಿಷ್ಯ ಬರೀ ನೋವು, ಹಿಂಸೆ, ದೋಷಗಳು, ನಾಗದೋಷ, ಆ ದೋಷ ಈ ದೋಷನೇ ಹೇಳಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಜಾತಕ ಹೇಳುತ್ತೆ. ಸೊ ಇವರೆಲ್ಲ ಮಾಸ್ ಎಂಟರ್ಟೈನರ್. ರಾಜ್ಕುಮಾರ್ ಅವರಾಗಲಿ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಎನ್ಲೈಟನ್ಮೆಂಟ್ ಕೂಡ ಕೊಡ್ತಾಯಿದ್ರು. ಯಾಕೆ, ಅವರ ವ್ಯಕ್ತಿತ್ವ ಹಂಗಿರೋದು. ಬೇರೆಯವರೆಲ್ಲ ತಪ್ಪು ಅಂತ ನಾನು ಹೇಳಲ್ಲ, ಇವ್ರ ಬಗ್ಗೆ ನಾನು ಸ್ಟಡಿ ಮಾಡಿರೋದ್ರಿಂದ ಹೇಳ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಸಮಾಜಕ್ಕೊಂದು ಮಾಹಿತಿ ಇದೆ, ಸಮಾಜಕ್ಕೊಂದು ಸಂದೇಶ ಇದೆ. ಹಾಗಾಗಿನೇ ಇವರು ಬರೀ ಎಂಟರ್ಟೈನರ್ಸ್ ಅಷ್ಟೇ ಅಲ್ಲ, ಎನ್ಲೈಟನರ್ಸ್ ಕೂಡ ಅಂತ ನನಗನ್ಸಿದೆ. ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಈ ವಾರದ ಒಂದು ಪಂಚಾಂಗ ನೋಡ್ಬಿಡೋಣ. ನಿಮ್ಗೆ ಗೊತ್ತಿರೋಂಗೆ ಇವತ್ತು 17ನೇ ತಾರೀಕು ಮಾರ್ಚ್ 2024 ಭಾನುವಾರ. ನಿನ್ನೆ ಅಮೃತ ಸಿದ್ಧಿ ಯೋಗ ಆಯಿತು, ನಿನ್ನೆ ವರ್ಧಂತಿ ಉತ್ಸವ ಕೂಡ ಇತ್ತು ರಾಘವೇಂದ್ರ ಸ್ವಾಮಿಗಳದ್ದು. ಇವತ್ತು ಅಷ್ಟಮಿ ಆಯುಷ್ಮಾನ್ ಯೋಗ ಇದೆ. ಮತ್ತು ಶೃಂಗೇರಿ ಶ್ರೀ ದುರ್ಗಾಂಬಾ ರಥೋತ್ಸವ ಇವತ್ತು 17ನೇ ತಾರೀಕು. ನಾಳೆ 18 ಸೋಮವಾರ ಒಂದು ವಿಶೇಷವಾದ ಪ್ರಕಟಣೆ ಇದೆ. ಶೃಂಗೇರಿನಲ್ಲಿ ನಾಳೆ ಶ್ರೀ ದುರ್ಗಾಂಬಾ ಸನ್ನಿಧಿಯಲ್ಲಿ ಶತಚಂಡಿಕಾ ಯಾಗದ ಪೂರ್ಣಾಹುತಿ. ಜಿ ಕನ್ನಡ ವಾರ್ತಾವಾಹಿನಿ ಮೂಲಕ ಎಲ್ಲ ಸಮಸ್ತ ವೀಕ್ಷಕರಿಗೂ ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಇರುವಂಥ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಯಾರ್ಯಾರು ಶೃಂಗೇರಿ ಆಸುಪಾಸು ಅಥವಾ ಶೃಂಗೇರಿಗೆ ಹೋಗಬೇಕು ಅಂತ ನಾಳೆ ಶತಚಂಡಿಕಾ ಯಾಗದ ಪೂರ್ಣಾಹುತಿ ಇದೆ. ಯಾವುದೇ ಪೂಜೆ ಪುರಸ್ಕಾರ ಆಗಲಿ, ಅಟ್ಲೀಸ್ಟ್ ಪೂರ್ಣಾಹುತಿನಾರು ಅಟೆಂಡ್ ಮಾಡಿ. ಸಾಧ್ಯವಾದರೆ ಈಗ ಆನ್ಲೈನಲ್ಲೂ ಕೂಡ ನೀವು ನಿಮ್ಮ ದಕ್ಷಿಣೆಯನ್ನು ತಲುಪಿಸ್ಬೋದು. ಯಾಕೆಂದರೆ ಯೋಗ್ಯರಿಗೆ ಧರ್ಮ ದಕ್ಷಿಣೆ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗೋದಷ್ಟೇ ಅಲ್ಲ, ಸತ್ಕಾರ್ಯಗಳು ಮಾಡಿದ ಪುಣ್ಯ ನಿಮಗೆ ನಿಮ್ಮ ಪಿತೃದೇವತೆಗಳಿಗೂ ಕೂಡ ಬರುತ್ತೆ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ, ಗರುಡ ಪುರಾಣನೂ ಹೇಳುತ್ತೆ. ಯಾಕೆ ಸತ್ಸಂತಾನ, ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಬಗ್ಗೆ, ರಾಘಣ್ಣ ಅವ್ರ ಬಗ್ಗೆ, ನಮ್ಮ ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಶಿವಣ್ಣ ಅವ್ರ ಬಗ್ಗೆ, ಶಿವರಾಜ್ ಕುಮಾರ್ ಅಂತ ಹೇಳ್ತೀವಿ, ಶಿವಣ್ಣ ಅಂತ ಪ್ರೀತಿಯಿಂದ ಹೇಳ್ತೀವಿ. ಶಿವಣ್ಣ ಅಂತಂದರೆ ಒಂದು ಟ್ರೆಂಡು. ಯಾಕೆ ಅವ್ರ ಬಗ್ಗೆ ಮಾತಾಡ್ತೀವಿ ಅಂದರೆ, ಒಬ್ಬರು ಮಾಡಿದ ಸಾಧನೆ ಎಲ್ಲರಿಗೂ ಅನಿಸುತ್ತೆ. ಅದೇ ರೀತಿ ಒಬ್ಬರು ಮಾಡಿದ ಕರ್ಮ ಎಲ್ಲರೂ ಕೂಡ ಅನುಭವಿಸ್ಬೇಕಾದ್ರೆ ಇದಕ್ಕೆ ಫ್ಯಾಮಿಲಿ, ನಮ್ಮ ಇಂಡಿಯನ್ ಫ್ಯಾಮಿಲಿಯಲ್ಲಿದೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾರ್ಮಲ್ ಆಗಿರೋರ್ಗೆ ಅರ್ಥ ಆಗುತ್ತೆ. ಏನು ಅಂದರೆ, ಒಂದು ಫ್ಯಾಮಿಲಿನಲ್ಲಿ ಎಲ್ಲರೂ ಎಲ್ಲ ಮಾಡಬೇಕು ಅಂತಿರಲ್ಲ. ಅದಕ್ಕೆ ಜಾತಕ ಯಾಕೆ ಮದುವೆ ಟೈಮಲ್ಲಿ ನೋಡ್ತಾರೆ ಅಂದರೆ, ಫ್ಯಾಮಿಲಿನಲ್ಲಿ ಒಬ್ರಿಗೆ ರಾಜಯೋಗ ಇದ್ರೂ ಆಯಿತು. ಇನ್ನೇನು ರಾಜಕೀಯ ಆಗಲೇ ಡೇಟ್ ಅನೌನ್ಸ್ ಆಗಿದೆ ಲೋಕಸಭಾ ಎಲೆಕ್ಷನ್ಗೆ 2024. ಒಬ್ರಿಗೆ ರಾಜಯೋಗ ಬಂದರೂ ಸಾಕು, ಇಡೀ ಫ್ಯಾಮಿಲಿ ಅದನ್ನು ಎಂಜಾಯ್ ಮಾಡುತ್ತೆ. ಅದೇ ರೀತಿ ಕರ್ಮಗಳು ಅಷ್ಟೇ. ಒಬ್ರಿಗೆ ದೋಷ ಇದ್ದರೆ, ಒಬ್ರಿಗೆ ಸಾಡೆ ಸಾತಿ ಇದ್ದರೆ, ಅದು ಒಬ್ರಿಗೆ ಅಷ್ಟಮಶನಿ ಇದ್ದರೆ ಇಡೀ ಫ್ಯಾಮಿಲಿ ಸ್ವಲ್ಪ ಒಂದು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಸ್ವಲ್ಪ ಸಫರ್ ಆಗುತ್ತೆ. ಅದಕ್ಕೋಸ್ಕರನೇ ಜ್ಯೋತಿಷ್ಯ ಅಂದರೆ ಮಕ್ಕಳಾಟ ಅಲ್ಲ. ಯಾರಿಗೆ ಜ್ಯೋತಿಷದಲ್ಲಿ ಇಂಟ್ರೆಸ್ಟ್ ಇದೆಯೋ, ಜ್ಯೋತಿಷ್ಯ ಅರ್ಥ ಮಾಡಿಕೊಂಡು ಜೀವನವನ್ನು ರೂಪಿಸ್ಕೊಳ್ತೀನಿ, ಇಟ್ಸ್ ಎ ಲೈಫ್ ಸ್ಕಿಲ್ ಎಜುಕೇಷನ್, ಅವ್ರಿಗೆ ಮಾತ್ರ ಜ್ಯೋತಿಷ್ಯ. ನಾಳೆ ಶತಚಂಡಿಕಾ ಯಾಗದ್ದು ದುರ್ಗಾಂಬಾ ಸನ್ನಿಧಿಯಲ್ಲಿ ಶತಚಂಡಿಕಾ ಯಾಗದ ಪೂರ್ಣಾಹುತಿ ಇದೆ. ಶೃಂಗೇರಿಗೆ ಯಾರ್ಯಾರು, ಯಾಕೆಂದರೆ ಮಠ ಅನ್ನೋದು ನೀವು ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಯಾವ ಟ್ರೆಂಡ್ ಅಥವಾ ನಿಮ್ಮ ಒಂದು ಮೈಂಡ್ ಸೆಟ್ಗೆ ಹೊಂದುತ್ತೆ. ಉತ್ತರಾದಿ ಮಠ ಇದೆ, ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ರಾಮಕೃಷ್ಣ ಮಠ ಇದೆ, ಶೃಂಗೇರಿ ಶಂಕರ ಮಠ ಇದೆ. ಹಾಗೆ ಶೃಂಗೇರಿ ಶಂಕರ ಮಠ ಜೊತೆಗೆ ಸುಮಾರು ಮಠಗಳಿದೆ. ಅಷ್ಟಮಠಗಳು, ಯಾವ್ಯಾವ ಮಠಗಳಿದೆಯೋ ಅಷ್ಟೇ ಅಲ್ಲ, ದಾನಕ್ಕೆ ಮತ್ತು ಜ್ಞಾನಕ್ಕೆ ಹೆಸರುವಾಸ ಇದೆ ಅಂತ ನಮ್ಮ ಸಿದ್ಧಗಂಗಾ ಮಠ ಇದೆ. ಮತ್ತು ಶಕ್ತಿ ಕೇಂದ್ರ ನಮ್ಮ ಮಂಡ್ಯ ಜಿಲ್ಲೆ ಅಂತಂದರೆ ಆದಿಚುಂಚನಗಿರಿ ಮಠ. ನಾವು ಇಲ್ಲೆಲ್ಲ ಓಡಾಡಿ ನಮ್ಮ ಅನುಭವಕ್ಕೆ ಬಂದಿದ್ದೇನು ಅಂದರೆ, ಯಾವ ಮಟ್ಟಕ್ಕೆ ಹೋಗಬೇಕು ಅಂತ ನೀವು ಡಿಸೈಡ್ ಮಾಡಿ. ಯಾರೋ ಹೋಗ್ತಾರೆ ಅಂತ ನೀವು ಹೋಗೋದಲ್ಲ, ನಿಮಗೇನು ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. ಯತಿಗಳು ಎಲ್ಲರೂ ಕೂಡ ಅನುಗ್ರಹ ಮಾಡೋಕ್ಕೆ ತಯಾರಿರ್ತಾರೆ, ಬಟ್ ನಾವು ರಿಸೀವ್ ಮಾಡ್ಕೋಬೇಕು. ಆ ರಿಸೀವ್ ಮಾಡ್ಕೋಬೇಕಂದ್ರೆ ಹೃದಯವಂತಿಕೆ ಜೊತೆಗೆ ವಿಶಾಲ ಮನೋಭಾವ ಇರಬೇಕು. ಸುಮ್ಮನೆ ಹೋಗ್ಬಿಟ್ಟು ಬಂದುಬಿಟ್ರೆ ಸಾಲದು, ಓಪನ್ ಮೈಂಡೆಡ್ ಆಗಿರಬೇಕು. ಯಾಕೆ ಅಂತಂದರೆ ಜ್ಯೋತಿಷ್ಯ ಹೇಳೋಂಥದ್ದು, ನೀವು ನಿಮ್ಮ ಆತ್ಮಬಲ ಮತ್ತು ಮನೋಬಲವನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಏನೇನು ಬೇಕು, ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅದೇ ಮಾಡಬೇಕು. ಅವಾಗಲೇ ಅವ್ನು ಮಾತಾಡ್ತಿದ್ದೆ, ಯಾರ್ಯಾರು ಯಾವ್ದು ಮಾಡಬೇಕು ಅದೇ ಮಾಡಬೇಕು. ನನಗೂ ಒಂದು ಡೌಟ್ ಇತ್ತು, ಯಾಕೆ ಪೇಜಾವರ ಶ್ರೀಗಳನ್ನ ಅಲ್ಲಿ ರಾಮ ಮಂದಿರಕ್ಕೆ ಹಾಕ್ಬಿಟ್ರಲ್ಲ, ಅಲ್ಲಿ ಇವರೇ ಹೋದ್ರೋ ಇಲ್ಲ ಯಾರು ಕಳಿಸಿದ್ರು ಅನ್ನೋ ಗೊಂದಲ ಇತ್ತು. ನನಗೂ ಒಂದು ಸ್ವಲ್ಪ ಡೌಟು ಇತ್ತು. ಅರಮಗ್ ಉಡುಪಿನಲ್ಲಿ ಶ್ರೀಕೃಷ್ಣನ ಸೇವೆ ಮಾಡ್ಕೊಂಡಿದ್ರು, ಅಲ್ಲಿ ಹೋಗಿ ಚಳಿ ಹೇಗೋ ಏನು ಅಂತ. ಅದು ನಿನ್ನೆ ಅವ್ರು ದರ್ಶನ ಮಾಡಿದ್ಮೇಲೆ ಅನ್ನಿಸ್ತು, ದ ಗ್ರೇಟೆಸ್ಟ್ ಸೆಲೆಕ್ಷನ್. ನಾನು ನೋಡಿದಂಗೆ ಶ್ರೇಷ್ಠವಾದ ಡಿಸಿಷನ್.
ಯಾರು ಯಾವ ಶ್ರೇಷ್ಠವಾದ ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು. ಪರಮ ಪೂಜ್ಯರಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಟೈಮಲ್ಲಿ ಅಲ್ಲಿದ್ದು ಅದನ್ನೆಲ್ಲ ಸೇವಾ ಕಾರ್ಯಗಳು, ಧರ್ಮ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಎಲ್ಲವನ್ನು ಮಾಡಿಸಿ ಬಂದು ಅವರ ಒಂದು ಪ್ರಭಾವಳಿ ನೋಡಿದ್ಮೇಲೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತು. ಜೊತೆಗೆ ನಾವು ಕರ್ನಾಟಕದವ್ರು ಹೆಮ್ಮೆ ಪಡಬೇಕು. ಯಾಕೆ ಅಂತಂದರೆ ಅಲ್ಲಿರೋ ಗೋಪಾಲ್ಜಿಯವರು ದೇವಸ್ಥಾನದ ಕನ್ಸ್ಟ್ರಕ್ಷನ್ ಅವರು ಕರ್ನಾಟಕದವರೇ. ಜೊತೆಗೆ ನಮ್ಮ ದೇವಸ್ಥಾನ ನಮ್ಮ ರಾಮನ ಕೆತ್ತನೆ ಮಾಡಿರೋರು ಕೂಡ ಮೈಸೂರಿನವರೇ, ಕರ್ನಾಟಕದವರೇ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಅಲ್ಲಿದ್ದು 48 ಮಂಡಲೋತ್ಸವ ಮಾಡಿರೋರು ಕರ್ನಾಟಕದವರೇ. ಸೊ ಈಸ್ಟ್ ಆರ್ ವೆಸ್ಟ್, ಕರ್ನಾಟಕ ಇಸ್ ದ ಬೆಸ್ಟ್. ನಾವು ಇಡೀ ಕರ್ನಾಟಕದವರು ಹೆಮ್ಮೆ ಪಡಬೇಕು. ಯಾಕೆ ಅಂದರೆ ಜ್ಯೋತಿಷ್ಯ ಹೇಳುವಂಥದ್ದು ಪುಣ್ಯ ಸಂಪಾದನೆ ಮಾಡಬೇಕು. ದರ್ಶನ ಮಾತ್ರ ಮಹಾಪುಣ್ಯಂ. ನಿನ್ನೆ ವಿಶ್ವಪ್ರಸನ್ನ ತೀರ್ಥರ ಒಂದು ದರ್ಶನ ಮಾಡಿದ್ಮೇಲೆ ಅನ್ನಿಸ್ತು ನಿಜವಾಗ್ಲೂ ನಾವೆಲ್ಲ ಧನ್ಯರು. ಆ್ಯಕ್ಚುಲಿ ಲೈವ್ ಪ್ರೋಗ್ರಾಮ್ ಕೊಡಬೇಕಿತ್ತು. ನಿನ್ನೆ ಅವರು ಲಕ್ಷ ಪುಷ್ಪಾರ್ಚನೆ ಮಾಡಿದ್ರು ಜಯನಗರ 5ನೇ ಬ್ಲಾಕಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠದಲ್ಲಿ. ನೋಡೋವಂಥ ಸೌಭಾಗ್ಯ ರಾಯರು ನಮ್ಗೆ ಅನುಗ್ರಹ ಮಾಡಿದರು. ನಾನು ನನ್ನ ಬಗ್ಗೆ ಹೇಳ್ತಿಲ್ಲ, ನೀವು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೋ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ, ಯಾಕಂದರೆ ಎಲ್ಲ ತುಂಬ ಜನ ಶೇರ್ ಮಾಡ್ತಾಯಿದ್ರು, ನೋಡಿ ಆನಂದಿಸಿ. ಕೆಲವುದನ್ನು ನಾವು ಮತ್ತೆ ಸ್ಮರಿಸಬೇಕು. ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ತನಗಾಗಿ ಬದುಕೋದಲ್ಲ, ತನಗಾಗಿ ಬದುಕೋವನು ಭೋಗಿ, ಪರರಿಗಾಗಿ ಬದುಕೋವನು ಯೋಗಿ. ತಾನೂ ಬದುಕಿ ಬೇರೆಯವರು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಅವನು ರಾಜಯೋಗಿ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನೆ ಈ ಕಾರ್ಯಕ್ರಮ ಅಟೆಂಡ್ ಮಾಡಿದೆ, ಅದರ ಒಂದು ಸಂತೋಷ ಆನಂದವನ್ನು ನಿಮ್ಮೊಂದಿಗೆ ಹಂಚ್ಕೊಂಡೆ. ಮಾಹಿತಿಯನ್ನು ಕೊಡಬೇಕು. ಜೊತೆಗೆ 19ನೇ ತಾರೀಕು ಮಂಗಳವಾರ, ಅವತ್ತು ದಶಮಿ, ಶುಕ್ಲ ಪಕ್ಷದ ದಶಮಿ. ಮಂಗಳವಾರ ಆದ್ದರಿಂದ ದಿನ ಚೆನ್ನಾಗಿದೆ, ಆದರೆ ಮಂಗಳವಾರ ತುಂಬ ಜನ ಶುಭ ಕಾರ್ಯಗಳನ್ನ ಮಾಡಲ್ಲ. ದಶಮಿ ಶೋಭನ ಯೋಗ ಇದೆ. ಮತ್ತು 20ನೇ ತಾರೀಕು ಬುಧವಾರ, ಅವತ್ತು ಬುಧ ಮತ್ತು ಶುಕ್ರರದು ಸ್ವಲ್ಪ ಮೂಮೆಂಟ್ ಇದೆ. ಅಂದರೆ ಪುರೋಹಿತರು ಯಾರ್ಯಾರಿದ್ದೀರಾ, ನೀವು ಏನೇ ಪೂಜೆ ಮತ್ತು ಯಾವುದೇ ಮುಹೂರ್ತ ಯಾರೇ ಇಟ್ಕೊಟ್ರು ಕೇಳಿ, ಯಾರು ಇಟ್ಕೊಟ್ರು ಮತ್ತು ಯಾವ ಉದ್ದೇಶಕ್ಕಾಗಿ ಇಟ್ಕೊಟ್ರು ಅಂತ. ಯಾಕೆಂದರೆ ಪುರೋಹಿತರಿಗೆ ಕೆಲಸ ಮಾಡಿ, ಜ್ಯೋತಿಷಿಗಳಾಗೋಗ್ಬೇಡಿ. ಜ್ಯೋತಿಷ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುರೋಹಿತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಯಾರು ನಿಮ್ಮನ್ನು ಕೇಳಕ್ಕೆ ಬಂದಿರ್ತಾರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮುಹೂರ್ತಗಳನ್ನ ಇಡಬೇಕು. ಯಾಕೆಂದರೆ ಪುರೋಹಿತರು ಮತ್ತು ಜ್ಯೋತಿಷರು ಹೆಂಗೆ ಡಾಕ್ಟ್ರು ಮತ್ತು ನರ್ಸ್ ಇದ್ದಂಗೆ. ಬರೀ ಡಾಕ್ಟ್ರೇ ಎಲ್ಲನೂ ಮಾಡೋಕ್ಕಲ್ಲ, ನರ್ಸೇ ಎಲ್ಲನೂ ಮಾಡೋಕ್ಕಾಗಲ್ಲ. ಡಾಕ್ಟ್ರು ನರ್ಸ್ ಇದ್ದರೆ ಯಾವ ಆಪರೇಷನ್ ಬೇಕಾದ್ರೆ ಸಕ್ಸಸ್ ಮಾಡೋಂಥ ಅವಕಾಶ ಇರುತ್ತೆ ದೈವಾನುಗ್ರಹದ ಸಹಿತವಾಗಿ. ಅದಕ್ಕೋಸ್ಕರ ನೀವು ಪುರೋಹಿತರಿರ್ಬೋದು, ಅಸ್ಟ್ರಾಲಜರ್ ಇರ್ಬೋದು, ಯಾವುದೇ ಲಗ್ನವನ್ನು ಇಡಬೇಕಾದ್ರೆ ಅಥವಾ ಮುಹೂರ್ತ ಇಡಬೇಕಾದ್ರೆ ಯಾವ ವ್ಯಕ್ತಿ ಅವರ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು, ಅವರ ಫೈನಾನ್ಷಿಯಲ್ ಲಿಮಿಟೇಷನ್, ಜೊತೆಗೆ ಎಷ್ಟು ಜನ ಬರ್ತಾರೆ, ಏನು ಯಾವ ಉದ್ದೇಶಕ್ಕೆ ಅಂತ. ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಇಲ್ಲಿ ಎಂಟರ್ಟೈನ್ ಮಾಡಿಬಿಡಿ. ಯಾರೋ ಜಾತಕ ತೊಗೊಂಬರ್ತಾರೆ ಅವ್ರ ಬಗ್ಗೆ ಹೇಳಿ, ನಿಮಗೂ ಅವ್ರಿಗೂ ಏನು ಸಂಬಂಧ ಅಂತ ಫಸ್ಟ್ ಕೇಳಬೇಕು. ಅನವಶ್ಯಕವಾಗಿ ಯಾರ್ಯಾರ ಬಗ್ಗೆನೋ ಇನ್ನೊಬ್ಬರು ಕೇಳೋದು, ಪರ್ಸ್ನಲ್ ವಿಚಾರಗಳು, ಇವ್ರಿಗೆ ಎಷ್ಟು ಜನ ಮಕ್ಕಳಾಗುತ್ತೆ, ಎಷ್ಟು ಜನ ಹೆಂಡತಿ, ಎಷ್ಟು ಜನ ಗಂಡು, ಅದೆಲ್ಲ ಕೇಳ್ತಾರೆ ಕೆಲವರು. ಅದನ್ನು ಅಧಿಕ ಪ್ರಸಂಗತನ ಅಂತೀವಿ. ಬೇರೆಯವ್ರ ಪರ್ಸ್ನಲ್ ವಿಚಾರವನ್ನು, ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನು ತಿಳ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಇಲ್ಲಿ ಯಾವುದೇ ಕಾನೂನು ಕೂಡ ಬರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕಾನೂನಿಗೆ ಅದರದ್ದೇ ಆದ ಒಂದು ವ್ಯಾಪ್ತಿ ಇದೆ. ಬೇರೆಯವರ ವೈಯಕ್ತಿಕ ವಿಚಾರದಲ್ಲಿ ಏನಾದರೂ ಸರ್ಕಾರಗಳು ಕಾನೂನು ಏನಾದರೂ ಕೈ ಹಾಕಿದ್ರೆ ಅದಕ್ಕೆ ಏನು ಸೈಡ್ ಎಫೆಕ್ಟು ಮತ್ತು ಅದರದ್ದು ಏನು ರಿಯಾಕ್ಷನ್ ಇರುತ್ತೋ ಅದನ್ನು ಫೇಸ್ ಮಾಡಬೇಕಾಗುತ್ತೆ. ಯಾರು ಎಷ್ಟೇ ದೊಡ್ಡವರಾದರೂ ಯಾರ ವೈಯಕ್ತಿಕ ಜೀವನದಲ್ಲೂ, ಮತ್ತು ಈಗ ಪೊಲಿಟಿಕಲ್ ಅಸ್ಟ್ರಾಲಜಿ ಬಗ್ಗೆನೂ ಮಾತಾಡಬೇಕಾಗಿರೋದ್ರಿಂದ ಮೊದಲನೇ ಎಥಿಕ್ಸ್ ಏನು ಅಂತಂದರೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಾಗಿರಲಿ ಪರ್ಸ್ನಲ್ ಲೈಫ್ನ, ಪರ್ಸ್ನಲ್ ಫ್ಯಾಮಿಲಿನ ಟಚ್ ಮಾಡೋಂಗಿಲ್ಲ. ಯಾಕೆ ಅಂತಂದರೆ ಮಿನಿಮಮ್ ಎಥಿಕ್ಸ್ ಅದಿರಬೇಕು. ನಿಮ್ಮ ಕೆಪಾಸಿಟಿ ಇದೆಯಾ, ನಿಮ್ಮ ಟ್ಯಾಲೆಂಟ್ ಇದೆಯಾ, ತೋರಿಸ್ಕೊಳ್ಳಿ ನೀವು ಬುದ್ಧಿವಂತರು ಅಂತ. ಬೇರೆಯವ್ರನ್ನ ದಡ್ರು ಮಾಡಿ ನೀವು ಬುದ್ಧಿವಂತರು ಅಂದರೆ ಅದು ದೋಷ ಬರ್ತದೆ. ಆ ದೋಷದಿಂದ ಭಾಳ ಸಫರ್ ಆಗ್ತೀರಾ. ತುಂಬ ಜನ ನೋಡಿದ್ದೀವಿ, ಸಕ್ಸಸ್ ಸ್ಟೋರಿ, ಫೇಲ್ಯೂರ್ ಸ್ಟೋರಿ ಎರಡೂ ಕೂಡ ನೋಡಿದ್ದೀವಿ. ನೀವು ಬುದ್ಧಿವಂತರು ಅಂತ ತೋರಿಸ್ಕೊಳ್ಳಿ ನಿಮ್ಮ ಸಾಮರ್ಥ್ಯದ ಮೇಲೆ, ಕೆಪಾಸಿಟಿ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ. ಆದರೆ ಬೇರೆಯವ್ರ ಉಳುಕನ್ನು ಎತ್ತಿ ತೋರಿಸೋದು, ಬೇರೆಯವ್ರನ್ನ ತೋರಿಸು ಅಂತ ಬೇರೆಯವ್ರ ನೆಗೆಟಿವ್ನೇ ಹುಡುಕ್ತಾ ಇದ್ದರೆ, ಸೈಕಾಲಜಿ ಹೇಳೋ ಪ್ರಕಾರ ನೀವು ಏನು ಫೋಕಸ್ ಮಾಡ್ತೀರೋ ಅದು ನಿಮಗೆ ಸಿಗುತ್ತೆ. ಸೊ ನಾನು ಸೈಕಾಲಜಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಟ್ಯಾಲೆಂಟನ್ನು ನೀವು ಬುದ್ಧಿವಂತರ ತೋರಿಸ್ಕೊಳ್ಳಿ. ಬೇರೆಯವ್ರನ್ನ ದಡ್ರು ಮಾಡಿ ನೀವೇನನ್ನ ಬುದ್ಧಿವಂತರು ಆಗೋಕ್ಕೆ ಟ್ರೈ ಮಾಡಿದ್ರೆ, ಈಗ ಜನ ಬುದ್ಧಿವಂತರಾಗಿದ್ದಾರೆ, ಮಾತೆಲ್ಲ ಕೇಳಿಕೊಂಡು ಬಿಲ್ಡಪ್ ಎಲ್ಲ ನೋಡಿ ಓಟ್ ಹಾಕಲ್ಲ, ಹುಷಾರಾಗಿರಿ. ನೆಕ್ಸ್ಟ್ ಶುಕ್ರವಾರ ಏಕಾದಶಿ ಇದೆ. 20ನೇ ತಾರೀಕು ಶುಕ್ರವಾರ ಏಕಾದಶಿ ಇದೆ. ಯಾರ್ಯಾರಿಗೆ ಆರೋಗ್ಯ ಬೇಕು, ನಾನು ಸಾಧನೆ ಮಾಡಬೇಕು, ನನ್ನ ಮನೋಬಲ ಆತ್ಮಬಲ ಜಾಸ್ತಿ ಆಗಬೇಕು ಅಂತಿದ್ದೀರೋ ಅವರೆಲ್ಲ ಉಪವಾಸ ಮಾಡಿ. ಯಾರಿಗೋಸ್ಕರ? ನಿಮಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ. 22ನೇ ತಾರೀಕು ದ್ವಾದಶಿ, 21ನೇ ತಾರೀಕು ದ್ವಾದಶಿ ಗುರುವಾರ, 20ನೇ ತಾರೀಕು ಏಕಾದಶಿ, 21 ದ್ವಾದಶಿ, 22 ತ್ರಯೋದಶಿ. ಅವತ್ತು ಪ್ರದೋಷ ಪೂಜೆ ಇದೆ. ಈಶ್ವರನ ಭಕ್ತರು ಯಾರ್ಯಾರಿದ್ರು, ಶಿವನ ಭಕ್ತರು ಪ್ರದೋಷ ಪೂಜೆಯನ್ನು ಮುಂಚೆನೇ ಚೀಟಿ ಹಾಕಿಸಿ ಆ ಸಮಯದಲ್ಲಿ ನೀವೇನು ಪ್ರಾರ್ಥನೆ ಮಾಡ್ಕೊಳ್ತೀರೋ ಅದನ್ನು ನಮ್ಮ ಈಶ್ವರ ನೆರವೇರಿಸ್ಕೊಡ್ತಾರೆ ಅನ್ನೋದು ಅನುಭವದ ಮಾತು. ಬಹಳಷ್ಟು ಜನಕ್ಕೆ ಅದಾಗಿದೆ. ಸೊ ಹಾಗಾಗಿ ಪ್ರದೋಷ ಕಾಲದಲ್ಲಿ ಪ್ರದೋಷ ಪೂಜೆಯನ್ನು ಮಾಡಿ, ನೀವು ಎಲ್ಲೆಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿರ್ತಾರೋ ಅಥವಾ ಎಲ್ಲೆಲ್ಲಿ ಈಶ್ವರನ ದೇವಸ್ಥಾನ ಇದೆಯೋ ಅಲ್ಲಿ ನೀವು ಕೇಳಿದ್ರೆ ಅವರು ಗೈಡ್ ಮಾಡ್ತಾರೆ. 23ನೇ ತಾರೀಕು ತ್ರಯೋದಶಿ, ಅದಾದಮೇಲೆ ದಿನಪೂರ್ತಿ ಆಯಿತು. ಅದಾದಮೇಲೆ 24 ಚತುರ್ದಶಿ, ಬೆಳಗ್ಗೆನೇ ಮುಗಿದೋಗುತ್ತೆ ಚತುರ್ದಶಿ. ಪ್ರಾತಃ ಕಾಲ 9 ಗಂಟೆ 11 ನಿಮಿಷ ಅಂತ ಕೊಟ್ಟಿದ್ದಾರೆ ಪಂಚಾಂಗದಲ್ಲಿ. ಅಂದರೆ
9-12ರಿಂದನೇ ಕಾಮದಹನ ಅಂತಂದರೆ ಹುಣ್ಣಿಮೆ ಶುರು ಆಗಿಬಿಡುತ್ತೆ. ಹುಣ್ಣಿಮೆ ಟೈಮಲ್ಲಿ ಕಾಮದಹನ ಮಾಡೋವಂಥದ್ದು. ಅಂದರೆ ಯಾರ್ಯಾರು ಹೋಲಿ ಹಬ್ಬ ಅಥವಾ ಹೋಲಿ ಆಚರಿಸ್ತಾ ಇದ್ದೀರೋ, ಇದು ಕೇವಲ ಉತ್ತರ ಭಾರತದವ್ರದ್ದು ಫೆಸ್ಟಿವಲ್ ಅಂತಲ್ಲ, ಯಾರು ಬೇಕಾದ್ರೂ ಬಣ್ಣ ಹಾಕ್ಬೋದು ಮತ್ತು ಹಳೇದನ್ನೆಲ್ಲ ಸುಟ್ಟಾಕಿ ಹೊಸ ಜೀವನವನ್ನು ಶುರು ಮಾಡಬೇಕು ಅಂತ. ಅದಕ್ಕೋಸ್ಕರ ಕೆಲವು ಕಡೆ ಈ ಹಳೆ ಸಾಮಾನೆಲ್ಲ ಹಾಕಿ, ಅಥವಾ ಹಳೆ ಸಾಮಾನು ಅಂತಂದರೆ ಪ್ರಕೃತಿಗೆ ವಿರುದ್ಧವಾಗದೆ ಅಥವಾ ಪ್ರಕೃತಿಗೆ ಹಾನಿ ಆಗದೆ ಇರೋ ರೀತಿಯಲ್ಲಿ ಆದಷ್ಟು ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ಬೆಂಕಿ ಹಚ್ಬಿಟ್ಟು ಅದರಿಂದ ಅವಘಡಗಳಾಗಬಾರ್ದು. ಮತ್ತು ಕೆಲವರು ಇರೋ ಹಳೆ ಮರ ಅವು ಇವನ್ನೆಲ್ಲ ಹಾಕ್ಬಿಟ್ಟು ಬೆಂಕಿ ಹಚ್ತಾರೆ. ಸ್ವಲ್ಪ ಲಿಮಿಟಲ್ಲಿ ಮಾಡಿ. ಯಾಕೆಂದರೆ ವಾತಾವರಣ ಹಾಳಾದರೆ ನಾವೇ ಅದಕ್ಕೆ ಹೊಣೆಗಾಗಬೇಕಾಗುತ್ತೆ. ಪರಿಸರ ಮಾಲಿನ್ಯ ಆಗದ ರೀತಿಯಲ್ಲಿ ಸಣ್ಣದಾಗಿ ಒಂಚೂರು ಸೆಲೆಬ್ರೇಟ್ ಮಾಡಿ. ಯಾಕೆ ಅಂತಂದರೆ ನಮ್ಮದು ಆಚರಣೆಗಳು ಯಾವತ್ತೂ ಪ್ರಕೃತಿಗೆ ವಿರುದ್ಧ ಆಗಬಾರದು ಅನ್ನೋ ಅರಿವನ್ನು ಮೂಡಿಸೋದು ಕೂಡ ಒಬ್ಬ ಜ್ಯೋತಿಷಿಯಾಗಿ ನನ್ನ ಒಂದು ಜವಾಬ್ದಾರಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಕೆಲವ್ರು ಏನು ಅಂದರೆ ಇಷ್ಟುದ್ದ ಬೆಂಕಿ ಹಾಕ್ಬಿಡ್ತಾರೆ, ರಾತ್ರಿಯೆಲ್ಲ ಉರಿಸ್ತಿರ್ತಾರೆ. ಇದು ರಾತ್ರಿಯೆಲ್ಲ ಉರಿಸೋವಂಥ ಹಬ್ಬ ಅಲ್ಲ. ಕಾಮದಹನ ಅಂದರೆ, ಕಾಮ ಅಂದರೆ ಆಸೆಗಳನ್ನು ದಹನ ಮಾಡಬೇಕು. ಅಂದರೆ ತುಂಬ ಮನುಷ್ಯ ಆಶಾ ಪರಮ ದುಃಖಂ ನಿರಾಶಾ ಪರಮ ಸುಖಂ ಅಂತ ಒಬ್ಬರು ಮಹಾತ್ಮರು ಹೇಳ್ತಾಯಿದ್ರು. ಮನುಷ್ಯನಿಗೆ ಆಸೆ ಇರೋದು ತಪ್ಪು ಅಲ್ಲ, ಆದರೆ ತುಂಬ ದುರಾಸೆ ಇರಬಾರ್ದು. ಇವತ್ತು ಜನ ಸಂಬಂಧಗಳು ಯಾಕೆ ಹಾಳಾಗ್ತಿದೆ ಅಂದರೆ ದುಡ್ಡಿದೆ, ಆದರೆ ಭಾವನೆಗಳಿಗೆ ಬೆಲೆ ಇಲ್ಲ. ಅದಕ್ಕೋಸ್ಕರ ಕಾಮ ಬೇಡದೇ ಇರುವಂಥ ಆಸೆಗಳನ್ನೆಲ್ಲ ಅದನ್ನು ದಹನ ಮಾಡಿ ಹೋಳಿ ಹಬ್ಬ ಬಣ್ಣ ಜೀವನವನ್ನು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಯಾಕಂದರೆ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಟೀಮ್ ವರ್ಕ್. 25 ಸೋಮವಾರ ಪೂರ್ಣಿಮೆ ಅಂದರೆ ಭಾನುವಾರ ಬೆಳಗಿನಿಂದನೇ ಹುಣ್ಣಿಮೆ ಶುರುವಾಗ್ಬಿಡುತ್ತೆ. ಸತ್ಯನಾರಾಯಣ ಪೂಜೆ ಮಾಡೋರು ಭಾನುವಾರ ಸಾಯಂಕಾಲ ಮಾಡ್ಬೋದು. ಬೆಳಗ್ಗೆ ಮಾಡ್ತೀನಿ ಅನ್ನೋರು ಸೋಮವಾರ ಬೆಳಗ್ಗೆನೂ ಕೂಡ 11-16 ತನಕ ಹುಣ್ಣಿಮೆ ಇರುತ್ತೆ, ಮಾಡ್ಬೋದು. ಕೆಲವರು ಚಂಡಿಕಾಯಾಗನೂ ಯಾಗನೂ ಕೂಡ ಮಾಡ್ತಾರೆ. ಉದಾಹರಣೆಗೆ ಓಂಕಾರ ಆಶ್ರಮದಲ್ಲೆಲ್ಲ ಹುಣ್ಣಿಮೆ ದಿನ ಚಂಡಿಕಾಯಾಗ ಮಾಡ್ತಾರೆ. ಸುಮಾರು ದೇವಸ್ಥಾನಗಳಲ್ಲಿ ಅಮಾವಾಸ್ಯೆ ದಿನ ಚಂಡಿಕಾಯಾಗ ಮಾಡ್ತಾರೆ. ಕೆಲವು ಕಡೆ ಹುಣ್ಣಿಮೆ ದಿನ ಮಾಡ್ತಾರೆ. ಯಾವತ್ತು ಅಂತ ತಿಳ್ಕೊಂಡು ನಿಮ್ಮ ಕೈಲಾದದ್ದು ಸಾಮೂಹಿಕವಾಗಿ ಏನಾರು ಮಾಡಿಸೋಕ್ಕೆ ಸಾಧ್ಯ ಆದರೆ ಮಾಡಿಸಿ. ನೀವು ಮಾಡೋ ಪ್ರತಿಯೊಂದು ಪೂಜಾ ಪುನಸ್ಕಾರಗಳು ಕೂಡ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಇನ್ನು ಗ್ರಹಗತಿಗಳನ್ನ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿ. ಪುನೀತ್ ರಾಜ್ಕುಮಾರ್ ಅವರ ರಾಶಿ ಹೆಸರು ನಿಮಗೆಲ್ಲ ಒಂದು ನೆನಪಿರಲಿ ಅಂತ. ಮೇಷರಾಶಿಯವರಿಗೆ ಸ್ವಲ್ಪ ಪಾಸಿಟಿವ್ ಇದೆ. ಏನು ಅಂತಂದರೆ ನಿಮಗೆ ಈಗ ಏನು ಕೆಲಸ ಕಾರ್ಯಗಳಾಗಬೇಕಾಗಿತ್ತು ಯಾವುದರಲ್ಲಿ, ಸ್ಪೆಷಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಶೀಘ್ರವಾಗಿ ನಿಮಗೆ ರಿಸಲ್ಟ್ ಸಿಗುವಂಥ ಅವಕಾಶ ಇರುತ್ತೆ. ಟ್ರೈ ಮಾಡಿದ್ರೆ ಸಾಕು. ಅಂದರೆ ನಾಟ್ ಓನ್ಲಿ ಯುವರ್ ಓನ್ ಎಫರ್ಟ್, ನಿಮಗೆ ಸ್ವಲ್ಪ ಏನು ಹೇಳ್ತಾರೆ ರಾಜಕೀಯ ಅಥವಾ ಪವರ್ಫುಲ್ ವ್ಯಕ್ತಿಗಳ ಸಹಾಯ, ಅವರ ಪರಿಚಯ ಆಗುವಂಥದ್ದು, ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರೋಗ್ರೆಸ್ಗಳು ಆಗ್ಬೋದು. ನೀವೇ ರಾಜಕೀಯ ಮಾಡಬೇಕು ಅಂತಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು, ಅವರ ಗೆಲುವಿನಲ್ಲಿ ನಿಮ್ಮ ಗೆಲುವನ್ನು ಕಾಣುವಂಥದ್ದು ಎಲ್ಲ ಇರುತ್ತೆ. ಎಕ್ಸಾಮ್ ಯಾರ್ಯಾರು ಬರೀತಿರ್ತಾರೋ ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಬರುವಂಥದ್ದು ಇರುತ್ತೆ. ಮೇಷರಾಶಿಯವರಿಗೆ ಚಾನ್ಸಸ್ ಜಾಸ್ತಿ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಏನಾರು ಬರೆಯೋಂಗಿದ್ರೆ ಅಥವಾ ಸರ್ಕಾರಿ ಉದ್ಯೋಗವನ್ನೇನೋ ನೀವು ಹುಡುಕ್ತಾ ಇದ್ದರೆ ಈಗ ಒಳ್ಳೆ ಅವಕಾಶ ಇದೆ ನೋಡಿ. ಜೊತೆಗೆ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ ನಿಮಗೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಅಂದರೆ ಯಾರ್ಯಾರು ಮೇಷರಾಶಿಯವರು ಇದ್ದೀರೋ ಅವ್ರು ಏನಾದರೂ ಒಂದೆಲ್ಲ ಡಾಕ್ಟ್ರು ಡೇಟ್ ಕೊಟ್ಟಿದ್ದಾರೆ, ಡೆಲಿವರಿ ಡೇಟ್ ಅಂದರೆ ಹುಷಾರಾಗಿರಿ. ಯಾಕೆ ಅಂದರೆ ಸಮಯ ಸಂದರ್ಭ ಒಂದೇ ಥರ ಇರೋಲ್ಲ. ಅಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ನಿಮಗೆ ಅನ್ಯಾಚುರಲ್ ಡೆಲಿವರಿ ಅಂತ ಹೇಳಲ್ಲ, ಅದು ಯಾವ ಥರ ಅಂತಂದರೆ ಸಹಜವಾದ ಡೆಲಿವರಿ ಆಗುತ್ತಾ ಇಲ್ವ ಡಾಕ್ಟ್ರನ್ನ ಮುಂಚೆನೇ ಕೇಳ್ಕೊಂಬಿಡಿ. ಯಾಕೆ ಅಂತಂದರೆ ಕೆಲವು ಸಲ ಡೆಲಿವರಿ ಟೈಮಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಯಾರಿಗೆ? ಮೇಷರಾಶಿನಲ್ಲಿ ಹುಟ್ಟಿರೋರಿಗೆ, ಹೆಣ್ಮಕ್ಳಿಗೆ. ಅಂದರೆ ಹೆಣ್ಮಕ್ಳಿಗೆ ತೊಂದರೆ ಆಯಿತು ಅಂದ ತಕ್ಷಣ ಗಂಡು ಮಕ್ಕಳು ಅಂದರೆ ಗಂಡಂದರು ಯಜಮಾನರು ಸುಮ್ಮನೆ ಇರೋದಂತಲ್ಲ. ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆ್ಯಂಡ್ ಬಿ ವಿತ್ ದೆಮ್. ಆದಷ್ಟು ಯಾರ್ಯಾರು ಗರ್ಭಿಣಿ ಸ್ತ್ರೀಯರಿದ್ದೀರಾ ನಿಮ್ಮ ಪತಿಯನ್ನು ಅಂದರೆ ನಿಮ್ಮ ಯಜಮಾನರನ್ನ ಜೊತೆಯಲ್ಲೇ ಇರೋದಕ್ಕೆ ಆದಷ್ಟು ರಿಕ್ವೆಸ್ಟ್ ಮಾಡಿ. ತೀರಾ ಅನಿವಾರ್ಯ ಆದರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಯು ನೀಡ್ ದೇರ್ ಸಪೋರ್ಟ್. ಜೊತೆಗೆ ಡಾಕ್ಟ್ರ್ ಹತ್ರ ಕರೆಕ್ಟಾಗಿ ಕನ್ಸಲ್ಟ್ ಮಾಡಿ ಅವರ ಒಂದು ಸಲಹೆಯನ್ನು ತಗೊಳ್ಳಿ. ಕಾಂಪ್ಲಿಕೇಶನ್ಸ್ ಆಗಿ ಸಮಸ್ಯೆ ಆಗಬಹುದು ಅಂತಿದೆ, ಆಗುತ್ತೆ ಅಂತೇನಿಲ್ಲ, ಆಗಬಹುದು ಅಂತಿದೆ, ಎಚ್ಚರಿಸೋದು ನಮ್ಮ ಕೆಲಸ. ಇದು ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ಒಂದು ನೆಗೆಟಿವು ಏನಪ್ಪ ಅಂತಂದರೆ ಸ್ವಲ್ಪ ಖರ್ಚು ವೆಚ್ಚದ ಬಗ್ಗೆ ಹುಷಾರಾಗಿರಿ. ಸ್ವಲ್ಪ ಖರ್ಚು ವೆಚ್ಚಗಳು, ಅನಿರೀಕ್ಷಿತವಾದಂಥ ಖರ್ಚು ವೆಚ್ಚಗಳು ಬಂದು ಫೈನಾನ್ಷಿಯಲಿ ಸ್ವಲ್ಪ ನಿಮಗೆ ಟೈಟ್ ಸಿಚುವೇಶನ್ ಬರಬಹುದು. ಇದು ಮೇಷರಾಶಿಯವರು. ಮೇಷರಾಶಿ ಅಧಿಪತಿ ಕುಜ ಆಯಿತು. ನೆಕ್ಸ್ಟ್ ಮುಂದಿನ ಅಧಿಪತಿ ಯಾವುದಪ್ಪ ಅಂತಂದರೆ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರನ ಒಂದು ಸ್ಥಾನದ ಆಧಾರದ ಮೇಲೆ ಹೇಳೋದಾದರೆ ಈ ವಾರದಲ್ಲಿ ಬಹಳಷ್ಟು ಶುಭನೂ ಇದೆ. ಹಾಗೆ ಯಾವ ರೀತಿ ಹುಷಾರಾಗಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಶುಕ್ರ ಅಂದರೆ ಆಸೆ ಆಕಾಂಕ್ಷೆಗಳು. ವೃಷಭ ರಾಶಿಯವರಿಗೆ ನಿಮಗೆ ನಿಮ್ಮ ಸ್ನೇಹಿತರ ಮೂಲಕ, ನಿಮ್ಮ ಮಾರ್ಗದರ್ಶಕರ ಮೂಲಕ ಒಳ್ಳೆಯದಾಗೋದಿದೆ. ಜೀವನದಲ್ಲಿ ನಾವೇ ಬುದ್ಧಿವಂತರು, ನಾವೇ ಎಲ್ಲ ಅರ್ಥ ಮಾಡ್ಕೊಂಬಿಡ್ತೀವಿ, ನಮಗೆಲ್ಲ ಗೊತ್ತು ಅಂತಿದ್ರೆ ಅದು ದಡ್ಡತನ. ಯಾಕೆಂದರೆ ಎಲ್ಲರಿಗೂ ಎಲ್ಲ ಗೊತ್ತಿದ್ದಿದ್ರೆ ಪ್ರಕೃತಿ ಹಿಂಗಿರ್ತಿರಲಿಲ್ಲ, ಜೀವನ ಹಿಂಗಿರ್ತಿರಲಿಲ್ಲ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೇನಾದ್ರು ಒಳ್ಳೆಯದಾಗಬೇಕು ಅಂತಿದ್ರೆ ಜೀವನದಲ್ಲಿ ನೀವು ಬುದ್ಧಿವಂತರಾಗಬೇಕು, ಇಲ್ಲ ಬುದ್ಧಿವಂತರ ಮಾತು ಕೇಳಬೇಕು. ಕೆಲವು ಸಲ ನಾವೇ ಏನೋ ಮಾಡೋಕ್ಕೆ ಹೋಗ್ತೀವಿ.
ಒಂದು ವೇಳೆ ಸೋತಾಗ ನಮಗೆ ನಮ್ಮ ಬಗ್ಗೆನೇ ಜಿಗುಪ್ಸೆ ಆಗುತ್ತೆ. ಒಂದು ವೇಳೆ ಹೇಳಿದ ಮಾತು ಕೇಳ್ತೀವಿ, ಅದರಿಂದ ಒಳ್ಳೇದೋ ಕೆಟ್ಟದೋ ಒಂದು ಅನುಭವನೂ ಆಗುತ್ತಾ. ಲೈಫ್ ಅಂದರೆ ಯಾರು ಅಂತ ಯಾರೋ ಕೇಳ್ತಾರೆ. ವೃಷಭ ರಾಶಿಯವ್ರಿಗೆ ಹೇಳ್ತಿರೋದು ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟು. ನಿಮಗೆ ಲೈಫ್ ಎಕ್ಸ್ಪೀರಿಯನ್ಸ್ ಭಾಳ ಇಂಪಾರ್ಟೆಂಟ್. ಯಾರೋ ಕೆಟ್ಟದ್ದು ಮಾಡಿದ್ರು ಅಂದ್ಬಿಟ್ಟು ಎಲ್ಲರೂ ಜನರಲೈಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ತಪ್ಪು ತುಂಬ ಜನ ಮಾಡ್ತಾರೆ. ಯಾರು? ವೃಷಭ ರಾಶಿಯವರು. ಎಲ್ಲರೂ ಜನರಲೈಸ್ ಮಾಡಬೇಡಿ. ಒಬ್ಬೊಬ್ಬರು ಯುನೀಕ್. ಹೆಂಗೆ ಫಿಂಗರ್ ಪ್ರಿಂಟ್ ಇದೆಯೋ ಅದೇ ಥರ ವ್ಯಕ್ತಿಗಳು ಬೇರೆ ಆಗ್ತಾರೆ, ವ್ಯಕ್ತಿತ್ವಗಳು ಬೇರೆ ಆಗುತ್ತೆ. ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮಪಡಿಸ್ಕೊಳ್ಳೋಕೆ ಒಳ್ಳೆಯ ಅವಕಾಶ. ಒಳ್ಳೆ ಫ್ರೆಂಡ್ಸು, ಒಳ್ಳೆ ನೆಟ್ವರ್ಕ್ನ ಬಿಲ್ಡ್ ಮಾಡಿ, ಸೋಷಲೈಸ್ ಆಗಿ. ನೀವೇನು ಮಾಡ್ತೀರ, ಎಲ್ಲನೂ ಮೂಲಕ್ಕೆ ಕೈ ಹಾಕ್ತೀರ. ಮೂಲಕ್ಕೆ ಕೈ ಹಾಕೋಬೇಡಿ. ಎಲ್ಲನೂ ಮೂಲ ತಿಳ್ಕೊಂಬಿಟ್ರೆ ಜೀವನದಲ್ಲಿ ಮಜಾ ಇರಲ್ಲ. ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳಿ. ಫ್ರೆಂಡ್ಸ್ ಸರ್ಕಲಲ್ಲಿ ಹುಷಾರಾಗಿರಿ. ಮೋಸ ಹೋಗುವಂಥದ್ದು ಅಥವಾ ನಿಮ್ಮನ್ನು ಯಾರೋ ಏನಂತಾರೆ ಯಾಮಾರಿಸುವಂಥದ್ದು ಅನ್ನೋ ಭಯ ನಿಮ್ಮಲ್ಲಿ ಯಾವಾಗಲೂ ಕಾಡ್ತಿರುತ್ತೆ. ಆದರೆ ಎಲ್ಲರೂ ಹಂಗೆ ಇರಲ್ಲ. ಯಾರ್ಯಾರು ಹೇಗಿರ್ತಾರೋ ಹಾಗಾಗಿದ್ದರೆ ಒಳ್ಳೆಯದು. ಶ್ರೀಕೃಷ್ಣ ಪರಮಾತ್ಮ ಅವ್ರದ್ದು ವೃಷಭ ರಾಶಿನೇ ಒಂದು ಪಾಠ ಹೇಳ್ಕೊಡ್ತಾರೆ. ಯಾರ್ಯಾರು ಹೇಗಿರ್ತಾರೋ, ದುರ್ಯೋಧನಾದಿಗಳಿಗೆಲ್ಲ ಅವ್ರು ಕೆಟ್ಟವ್ರ ಥರ ಕಾಣಿಸಿದ್ರು, ಕಪಟಿಗಳು ಕಾಣಿಸಿದ್ರು, ಅವ್ರು ಹಾಗೇ ಇದ್ದರು. ಪಾಂಡವರು ಅವರನ್ನು ದೇವರು ಅಂತ ಅಂದ್ಕೊಂಡ್ರು. ಅದಕ್ಕೆ ಯದ್ಭಾವಂ ತದ್ಭವತಿ. ವೃಷಭ ರಾಶಿಯವರು ಈ ವಾರದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಇದೆ ಬೆಳೆಯೋದಕ್ಕೆ, ಬಿಸ್ನೆಸ್ನಲ್ಲಿ ಮತ್ತು ಆರ್ಥಿಕವಾಗಿ ಅನುಕೂಲ ಆಗುವಂಥದ್ದಿದೆ. ಹೊರಗಡೆ ಓಡಾಡೋದಕ್ಕೆ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಅವಕಾಶಗಳಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವೃಷಭ ರಾಶಿಗಳು ಸ್ವಲ್ಪ ಪರಿವರ್ತನೆ ಆದರೆ ಭಾಳ ಒಳ್ಳೆಯದು. ನಾನು ಹೀಗೆ ಇರ್ತೀನಿ, ಹೀಗೆ ಮಾಡ್ತೀನಿ ಅಂದರೆ ಇರ್ತೀರಾ. 6 ಕೇರಲ್ಲ 3 ಇಳಿಯಲ್ಲ. ಪ್ರೋಗ್ರೆಸ್ ಆಗಬೇಕಾ? ಯಾರ್ಯಾರು ಯಾವ್ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಅಲ್ಲಿ ವಯಸ್ಸು ಬರಲ್ಲ. ಯಾಕಂದರೆ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಎ ಕಲೆಕ್ಷನ್ ಆಫ್ ಎಕ್ಸ್ಪೀರಿಯನ್ಸ್. ಗುಡ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಲೀಡ್, ನಾಟ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತೀನಿ, ಬ್ಯಾಡ್ ಅಂತ ಹೇಳಲ್ಲ. ನಾಟ್ ಗುಡ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಗೈಡ್. ಅದಕ್ಕೆ ವೃಷಭ ರಾಶಿಯವರು ಹೇಳಿದ ಮಾತು ಕೇಳಿ. ಬೇರೆಯವರ ಯಶಸ್ಸಲ್ಲಿ ನಿಮ್ಮ ಯಶಸ್ಸಿದೆ. ಮುಂದಿನ ರಾಶಿ ಮಿಥುನ್ ರಾಶಿ. ಮಿಥುನ್ ರಾಶಿಯವ್ರದ್ದೇನಪ್ಪ ಸ್ಪೆಷಾಲಿಟಿ ಅಂತಂದರೆ, ಮಿಥುನ್ ರಾಶಿಯವ್ರಿಗೀಗ ಅರ್ಥ ಆಗಿದೆ ಜೀವನದಲ್ಲಿ ಎಲ್ಲ ನಾವು ಹೋಗಿದ್ದ ರೂಟಲ್ಲೇ ಆಗಲ್ಲ, ಅನುಭವ ಆಗಿದೆ. ಮಿಥುನ್ ರಾಶಿಯವರಿಗೆ ಟೈಮು ಅನುಕೂಲಕರವಾಗಿದೆ. ಹೊಸ ಟ್ರೆಂಡನ್ನು ಸೆಟ್ ಮಾಡ್ಬೋದು. ಜೊತೆಗೆ ಅವರ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೋದು. ಉದಾಹರಣೆಗೆ ಅಪ್ಪ ಏನಾದರೂ ಕಲಾವಿದ ಆಗಿದ್ದರೆ ಮಗನ್ನು ಕೂಡ ಕಲಾವಿದರನ್ನಾಗಿ ಮಾಡ್ಬೋದು. ಅಪ್ಪ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದನ್ನು ಮಗ. ಯಾಕೆಂತಂದರೆ ನಮ್ಮಲ್ಲಿ ಒಂದು ಪರಂಪರೆ ಇದೆ. ಇವತ್ತಿಗೂ ಕೂಡ ನಿಮ್ಮ ಕಾವಾಡಿಗರಲ್ಲಿ ನೋಡಿರಬೇಕು, ಆನೆ ಯಾರ್ಯಾರನ್ನೂ ಹೊತ್ತ ಸೇರಿಸಲ್ಲ. ಯಾವ ಮಗು ತನ್ನ ತಂದೆ ತಾಯಿ ಜೊತೆ ಇದ್ದು ಮತ್ತು ಕಾವಾಡಿಗರ ಮಕ್ಕಳನ್ನ ತುಂಬ ಚಿಕ್ಕ ವಯಸ್ಸಿಂದನೇ ಆನೆ ನೋಡಿ 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 ಅವ್ರ ಮಾತನ್ನು ಕೇಳುತ್ತೆ. ನಾನು ಒಂದು ಕಡೆ ನೋಡಿದೆ, ಒಂದು ದೊಡ್ಡ ಆನೆ, ಒಂದು ಚಿಕ್ಕ ಹುಡುಗಿ ಅದನ್ನು ಹ್ಯಾಂಡ್ಲ್ ಮಾಡ್ತಿರ್ತಾಳೆ, ಚಿಕ್ಕ ಮಗು. ಅದರ ದಂತ ತನಕನೂ ಬರಲ್ಲ ಅವಳ ಹೈಟು. ಆದರೆ ಅವಳು ಹೇಳ್ದಂಗೆ ಕೇಳುತ್ತೆ. ಒಂದೊಂದೇ ಬಾಳೆಹಣ್ಣು ಕೊಟ್ಟರೆ ಒಂದೊಂದೇ ತಿನ್ನುತ್ತೆ. ಅಲ್ಲ ಅಷ್ಟು ಇದ್ದರೆ ಅದು ಹಾಕಲ್ಲ. ನೋಡಿ, ಒಂದು ಆನೆಗೆ ಎಷ್ಟು ಡಿಸಿಪ್ಲಿನ್ ಇದೆ, ಒಂದು ಪ್ರಾಣಿಗೆ ಎಷ್ಟು ಡಿಸಿಪ್ಲಿನ್ ಇದೆ. ಅದೇ ರೀತಿ ಒಬ್ಬ ಹುಡುಗ, ಚಿಕ್ಕ ಹುಡುಗ, ಕುದುರೆ ಬಾಯಿ ಹತ್ತೋ ತನಕನೂ ಬರಲ್ಲ. ಅಂದರೆ ಅವ್ನು ಇರೋದೇ 2 ಅಡಿನೋ 2 ಅಡಿನೋ. ಅಂದರೆ ಅವನು ಒಂದು ಕುದುರೆನ, ಅಂದರೆ ಎಷ್ಟು ಸುಮಾರು 5.5-6 ಅಡಿ ಇರೋವಂಥ ಕುದುರೆನ ಮೇಂಟೈನ್ ಮಾಡ್ತಾಯಿದ್ದ. ಅಂದರೆ ತಂದೆ ತಾಯಿಗಳು ಮಾಡುವ ವೃತ್ತಿಯನ್ನೇ ಮಕ್ಕಳು ಮಾಡಿದ್ರೆ ಅವರ ಜೀನ್ಸಲ್ಲಿ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಇರೋದ್ರಿಂದ ಬೇಗ ಸಕ್ಸಸ್ ಆಗ್ತಾರೆ. ಯಾರು ಏನೇ ಹೇಳ್ಕೊಳ್ಳಿ, ರಾಜಕೀಯದವರು ಅಪ್ಪ ಮಕ್ಕಳು ಅದು ಇದು ಅಂತ. ಹೌದು, ನಮ್ಮಲ್ಲಿ ಅಪ್ಪನ ಹೆಸರೇ ಹೇಳೋದು ಮಕ್ಕಳು, ನಮ್ಮ ಅಪ್ಪನ ಹೆಸರೇ ನಾವು ಹೇಳೋದು. ಇನ್ಯಾರ ಹೆಸರು ಹೇಳ್ಕೊಂಡು ಇನ್ಯಾರ್ದು ಜಾತ್ರೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಸಂಬಂಧಗಳಿಗೆ ಬೆಲೆ ಇದೆ. ಹಾಗಾಗಿ ನೀವು ಮಿಥುನ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ನಿಮಗೇನು ಬೇಕೋ ಅದನ್ನು ನೀವು ಮಾಡಿ. ಜನ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ನಿಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ. ಸ್ವಲ್ಪ ಹಠವಾದಿಗಳಾಗಿ. ಏನು ಅಂತಂದರೆ ತುಂಬ ಸೆನ್ಸಿಟಿವ್ ಆಗಿದ್ದಾಗ ನೀವು ಎಮೋಷ್ನಲಿ ಕ್ಯಾರಿಡ್ ಅವೇ ಆಗ್ತೀರಾ. ಹಠವಾದಿ ಆಗಿರಬೇಕು ಮಿಥುನ ರಾಶಿಯವರು. ಇದು ಬೇಕು. ಸಾತ್ವಿಕ ಆಟ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋದು ಜ್ಯೋತಿಷ್ಯದಲ್ಲಿ ನಿಮಗೆ ಕೊಟ್ಟಿರುವಂಥ ಅಧಿಕಾರ. ಮಿಥುನ ರಾಶಿಯವ್ರಿಗೆ ಯಶಸ್ಸಿದೆ, ಕೀರ್ತಿ ಇದೆ. ನಿಮ್ಗೇನು ಕೆಲಸ ಬೇಕೋ ಅದಾಗುತ್ತೆ, ಒಳ್ಳೆ ಸಪೋರ್ಟ್ ಸಿಗುತ್ತೆ. ನೀವು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರಿ ಅಷ್ಟಮ ಶನಿ ಟೈಮಲ್ಲಿ, ಈಗೆಲ್ಲ ಒಳ್ಳೆಯದಾಗುತ್ತೆ. ನವಮದಲ್ಲಿ ಶನಿ ಇರೋದ್ರಿಂದ ನಿಮಗೆ ಅಷ್ಟು ಭಾಳ ಒಳ್ಳೆಯದಾಗುತ್ತೆ. ಒಳ್ಳೆ ಪ್ರೋಗ್ರೆಸ್ ಆಗುವಂಥ ಅವಕಾಶ ಇದೆ. ಸೊ ಈ ಟೈಮ್ ಚೆನ್ನಾಗಿದ್ದಾಗ ತಿಥಿ ವಾರ ನಕ್ಷತ್ರ ಏನು ನೋಡಿಬಿಡಿ, ಎಫರ್ಟ್ ಆಗ್ತಾ ಹೋಗಿ ರಿಸಲ್ಟ್ ಬರ್ತಾ ಹೋಗುತ್ತೆ. ಇಷ್ಟೇ. ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಮಾರ್ಕ್ಸೇ ಅಲ್ಲ, ನಿಮ್ಮ ಕೆಪಾಸಿಟಿ, ನಿಮ್ಮ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟು. ಸೊ ಎಲ್ಲೂ ಸ್ಟಕ್ ಆಗಬೇಡಿ ಮಿಥುನ ರಾಶಿಯವರು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ತುಂಬ ಜನ ಕರ್ಕಾಟಕ ರಾಶಿಯವರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡಿದ್ದೀವಿ ಅಂದರೆ ಅಷ್ಟಮ ಶನಿಯ ಪ್ರಭಾವ ಅವ್ರ ಮೇಲೆ ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿ ಮೇಲೂ ಕೂಡ ತೊಂದರೆ ಆಗ್ತಾಯಿದೆ. ತುಂಬ ಜನಕ್ಕೆ ಡೈವರ್ಸ್ ಆಗಿರುವಂಥದ್ದು, ತುಂಬ ಜನಕ್ಕೆ ಫ್ಯಾಮಿಲಿಯಿಂದ ತೊಂದರೆ ಆಗ್ತಿರೋದು, ಲೈಫ್ ಪಾರ್ಟ್ನರ್ಗೂ ಇವ್ರಿಗೂ ಕ್ಲ್ಯಾಶ್ ಆಗಿ ಸುಮಾರು ಲಕ್ಷ ಕೋಟಿ, ಅದು ಏನು 2-3 ವರ್ಷದಿಂದ ಲಾಸ್ ಆಗಿರೋದು ಕೂಡ ನಾವು ನೋಡಿದ್ದೇವೆ. ಅಂದರೆ ನಿಮ್ಮಿಂದ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಲಾಸ್ ಆದರೂ ಅಥವಾ ಲೈಫ್ ಪಾರ್ಟ್ನರ್ ನಿಮಗೆ ಲಾಸ್ ಆದರೂ ಫ್ಯಾಮಿಲಿಗೆ ಲಾಸ್. ಅದಕ್ಕೋಸ್ಕರ ಸ್ವಲ್ಪ ನೆಗೋಷಿಯಬಲ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂತಾರೆ. ಜನ ಯಾವತ್ತೂ ನಮಗೆ ಹೊಂದ್ಕೋಬೇಕು ಅಂತ ಕಾಯಬೇಡಿ, ನಾವು ಜನಕ್ಕೆ ಹೊಂದ್ಕೋಬೇಕು. ಹೊಂದಾಣಿಕೆ ಮಾಡಿಕೊಳ್ಳುವ ಬಿಹೇವಿಯರ್ ಮಾಡಿಫಿಕೇಷನ್ ನಿಮಗೆ ಬೇಕು. ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ನೀವು ಸಾಧ್ಯವಾದರೆ ಶನಿ ಶಾಂತಿಯನ್ನು ಮಾಡಿಸಿ, ಜೊತೆಗೆ ರಾಹು ಶಾಂತಿನೂ ಬೇಕು. ಇವರಿಬ್ಬರೂ ನಿಮ್ಮ ಜೀವನದಲ್ಲಿ ದೊಡ್ಡ ಒಂದು ಪರಿಣಾಮವನ್ನು ಡಿಸಿಷನ್ ತೊಗೊಳಕ್ಕಾಗಲ್ಲ. ಮತ್ತು ನಿಮಗೆ ಬೇಕಾಗಿರೋಗೆ ಡಿಸಿಷನ್ ತೊಗೊಂಡ್ರೂ ಕೂಡ ಜನ ಸ್ಪಂದಿಸೋದಿಲ್ಲ.
ಹಾಗಾಗಿ ಕರ್ಕಾಟಕ ರಾಶಿಯವರು ಶನಿ ಮತ್ತು ರಾಹುವಿನ ಶಾಂತಿಯನ್ನು ಶಾಸ್ತ್ರೋಕ್ತವಾಗಿ ಸರಿಯಾದ ಪುರೋಹಿತರ ಮೂಲಕನೇ ಮಾಡಿಸ್ಬೇಕು. ದಾನ ಧರ್ಮಗಳು ಜಪತಪಗಳು ಏನು ಬೇಕೋ ಅದೆಲ್ಲ ಮಾಡಿ ನಂತರ ಶನಿ ಶಾಂತಿಯನ್ನು ಮಾಡಿಸ್ಕೊಂಡ್ರೆ, ಶನಿ ಶಾಂತಿ ಹೋಮ ಮಾಡಿ ಕಳಶ ಪ್ರೋಕ್ಷಣೆ ಮಾಡ್ತಾರೆ ತೀರ್ಥ. ಅದನ್ನು ಆ್ಯಕ್ಚುಲಿ ನೀವು ಪರ್ಮಿಷನ್ ಕೊಡಬೇಕು ಅವ್ರಿಗೆ, ಸ್ವಾಮಿ ನೀವು ನನಗೆ ಪ್ರೋಕ್ಷಣೆ ಮಾಡಿ, ನನಗೆ ಅಭಿಷೇಕ ಮಾಡಿ ಅಂತ ಕೂತ್ಕೊಳ್ಳಿ. ಅವ್ರು ನೀಟಾಗಿ ಮಂತ್ರ ಹೇಳ್ತಾರೆ, ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ನಿಮ್ಮಲ್ಲಿ ಎನರ್ಜಿ ಲೆವೆಲ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. ಇದು ಪ್ರಾಕ್ಟಿಕಲ್. ಇದು ನಾನು ನೋಡಿ ಹೇಳ್ತಿರೋದು. ಬಹಳಷ್ಟು ಜನಕ್ಕೆ ಲೋ ಎನರ್ಜಿ ಇರುತ್ತೆ, ಶಾಂತಿ ಮಾಡಿಕೊಂಡು ಕರೆಕ್ಟಾಗಿ ಮಾಡಿಸ್ಬೇಕು ಕ್ರಮ. ಮತ್ತು ಇದೆಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗೋವಂಥದ್ದಲ್ಲ. ಒಂದು ದುಡ್ಡು ಇಲ್ಲ ಅಂದ್ರೂ ಸಹಾಯ ತಗೊಂಡು ಮಾಡಬೇಕು, ನಿಮ್ಗೆ ಒಳ್ಳೇದಾಗಬೇಕು ಅಂತ. ಇಲ್ವಾ ಸಫರ್ ಆಗಬೇಕು, ಇಲ್ಲ ಸಮಸ್ಯೆಯನ್ನು ಎದುರಿಸೋದಕ್ಕೆ ಬೇಕಾಗಿರುವಂಥ ಒಂದು ಏನಂತಾರೆ ಆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈಗ ಕರ್ಕಾಟಕ ರಾಶಿಯವರಿಗೆ ಶಾಂತಿಯ ಅವಶ್ಯಕತೆ ಇದೆ. ಸ್ಪೆಷಲಿ ಅಷ್ಟಮದಲ್ಲಿ ಶನಿ ಇರೋದ್ರಿಂದ, ನವಮದಲ್ಲಿ ರಾಹು ಇರೋದ್ರಿಂದ, ಗುರು ದಶಮದಲ್ಲಿದ್ದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಗುರುಗೆ ಒಂದಷ್ಟು ಲಿಮಿಟೇಷನ್ಸ್ ಇದೆ. ಟೀಚರ್ ಕೆನಾಟ್ ಡು ವಾಟ್ ಎವರ್ ಹಿ ವಾಂಟ್ಸ್. ಒಂದು ಮಾತಿದೆ, ವಾಟ್ ಗಾಡ್ ಕೆನಾಟ್ ಡು ಗುರು ಕ್ಯಾನ್ ಡು. ಅದಕ್ಕೆ ಅವಕಾಶಗಳು ಬೇಕಲ್ಲ, ಅದಕ್ಕೆ ಪೂರಕವಾದಂಥ ವಾತಾವರಣ ಬೇಕು. ಅದಕ್ಕೋಸ್ಕರ ಈ ದೋಷಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಗುರು ಅವ್ರಿಗೇನು ಅನುಗ್ರಹ ಬೇಕೋ ಅದನ್ನು ಮಾಡ್ತಾರೆ. ಸೊ ಹಾಗಾಗಿ ಕರ್ಕಾಟಕ ರಾಶಿಯವ್ರಿಗೆ ಒಳ್ಳೆಯದು ಆಗಿದೆ. ಯಾಕೆಂದರೆ ಸುಮಾರು ಕಡೆ ಒಳ್ಳೆ ಮಕ್ಕಳಾಗಿರುವಂಥದ್ದು, ಗೃಹ ಪ್ರವೇಶ ಮಾಡಿರುವಂಥದ್ದು, ಪ್ರಾಪರ್ಟಿ ಕೊಂಡ್ಕೊಂಡಿರೋದು ಕೂಡ ನೋಡಿದ್ದೀವಿ. ಕೆಲವರು ಕಳ್ಕೊಂಡಿರೋದು ಇದೆ. ಎರಡೂ ಇದೆ ಕರ್ಕಾಟಕ ರಾಶಿನಲ್ಲಿ. ಎರಡು ಮಿಕ್ಸ್ಚರ್ ಆಫ್ ರಿಸಲ್ಟ್ಸ್ ಕೂಡ ನೋಡಿದ್ದೀವಿ. ತುಂಬ ಜನಕ್ಕೆ ಮದುವೆ ಆಗಿ ಮಕ್ಕಳಾಗಿ ಶುಭ ಕಾರ್ಯಗಳನ್ನ ಅಂದರೆ ಏನಂತಾರೆ ಈ ಷೋಡಶ ಸಂಸ್ಕಾರಗಳಲ್ಲಿ ಇರುತ್ತಲ್ಲ, ಅಂದರೆ ಅನ್ನಪ್ರಾಶನ ಇರ್ಬೋದು, ಕಿವಿ ಚುಚ್ಚುವಂಥದ್ದು, ಅದನ್ನೆಲ್ಲ ಮಾಡಿಸೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿರೋರು ಇದ್ದಾರೆ. ಕೆಲವರು ಅಧಿಕಾರ ಕಳ್ಕೊಂಡು ಏನೂ ಇಲ್ದಿರ ಇರೋರು ಇದ್ದಾರೆ ಕರ್ಕಾಟಕ ರಾಶಿಯವರು. ಅಂದರೆ ಎರಡೂ ಥರ ಮಿಕ್ಸ್ಚರ್ ರಿಸಲ್ಟ್ಸ್ನ ನೋಡಿದ್ದೀವಿ. ಹಾಗಾಗಿ ನಿಮ್ಗೆ ಒಳ್ಳೇದಾಗಬೇಕಾ, ಮೋಸ್ಟ್ ಇಂಪಾರ್ಟೆಂಟ್ ಶನಿ ಶಾಂತಿ ಮತ್ತು ರಾಹು ಶಾಂತಿ ಮಾಡಿಸ್ಕೊಳ್ಳಿ. ಈಗ ಸಿಂಹರಾಶಿ ಬಗ್ಗೆ ಹೇಳ್ತಾ ಇದ್ದೆ. ಈಗ ರಾಜಕೀಯ ಸಮಯ, ಅಂದರೆ ರಾಜಕೀಯವಾಗಿ ಈಗ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಪೊಲೀಸವರಿಗೆಲ್ಲ ಒಳ್ಳೆ ಹಬ್ಬ. ಯಾಕೆ ಹಬ್ಬ ಅಂತಂದರೆ ಯಾರೂ ಕೂಡ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಅಂದರೆ ಸ್ವತಂತ್ರವಾಗಿ ಪೊಲೀಸ್ನವರು ಕೆಲಸ ಮಾಡ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಿನ ಅಶೋಕ್ ನಗರದ ಪೊಲೀಸ್ ಠಾಣೆಯವರು, ಅಂದರೆ ಪೊಲೀಸ್ ಸಿಬ್ಬಂದಿಯವರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಅಂತ. ಅಂದರೆ ಪರಾಕ್ರಮ ಇರಬೇಕು. ಸಿಂಹರಾಶಿಯವರಿಗೆ ಪರಾಕ್ರಮ ಇದೆ. ಆ ಪರಾಕ್ರಮವನ್ನು ಉಪಯೋಗಿಸುವಂಥ ಸಮಯ ಸಮರ್ಪಕವಾಗಿ. ಈಗ ಏನಾದರೂ ಸಿಂಹರಾಶಿಯವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾದ ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಯಾವ ರೀತಿ ಯಶಸ್ಸು ಎಲ್ರಿಗೂ ಕಾಣುವಂಥದ್ದಲ್ಲ. ಕೆಲವು ಯಶಸ್ಸು ಕಣ್ಣು ಕಾಣುತ್ತೆ. ನಿಮಗೆ ಇನ್ವಿಸಿಬಲ್ ಸಕ್ಸಸ್ ಸಿಗೋವಂಥ ಅವಕಾಶ ಇರುತ್ತೆ. ಎಲ್ರಿಗೂ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಯಾರೋ ಒಬ್ಬ ವ್ಯಕ್ತಿಗೆ ಮೇಷ್ಟ್ರು ಕರೆದು ಬೆನ್ತಟ್ಟಿ, ಶಬಾಷ್ ಕಣಯ್ಯ, ನೀನು ನಿನ್ನ ಒಂದು ಕೆಲಸವನ್ನು ಮೆಚ್ಚಿದ್ದೇನೆ, ನಮ್ಮ ಮನೆಗೆ ಬಾ, ನನ್ನ ಒಂದು ಪರ್ಸ್ನಲ್ ಅಂದರೆ ಫ್ಯಾಮಿಲಿ ಒಂದು ಇವೆಂಟಿಗೆ ನಿನ್ನನ್ನು ಗೆಸ್ಟಾಗಿ ಕರಿತಾ ಇದ್ದೀನಿ ಬಾ ಅಂತ ಕರಿಬೋದು. ನೀವು ಊರು ತುಂಬ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ, ಅಥವಾ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಎ ಗ್ರೇಟ್ ಏನಂತಾರೆ ಒಂದು ಅಚೀವ್ಮೆಂಟ್. ಯಾಕಂದರೆ ಒಬ್ಬ ಮೇಷ್ಟ್ರು ಶಿಷ್ಯನನ್ನು ಕರೆದು ಬರೆಯ ನಿನ್ನಿಂದ ಮಾರ್ಗದರ್ಶನ ಬೇಕು ಅಥವಾ ನಿನ್ನಿಂದ ಕೆಲಸ ಆಗಬೇಕು ಅಂತ ಕರೆದ್ರೆ ಅದಕ್ಕಿಂತ ಒಬ್ಬ ಶಿಷ್ಯನಿಗೆ ಇನ್ನೇನು ಗೌರವ. ಬಟ್ ನಾನು ನಮ್ಮ ಮೇಷ್ಟ್ರಿಗೆ ಹೇಳಿದೆ, ನಮ್ಮ ಮೇಷ್ಟ್ರಿಗೆ ಹೇಳ್ಕೊಂಡು ಓಡಾಡಿದ್ರೆ ಆ ಸನ್ನಿಧಾನ ಇರಲ್ಲ. ಅಂದರೆ ನೀವು ನಿಮ್ಮ ವಯಸ್ಸಿಗಿನ್ನ ದೊಡ್ಡವರಿಗೆ ನಿಮ್ಮ ಸಹಾಯ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸೇವೆಯನ್ನು ಮಾಡೋ ಅವಕಾಶ, ಜೊತೆಗೆ ಇನ್ವಿಸಿಬಲ್ ಆಗಿ ಅಪ್ರಿಸಿಯೇಷನ್ಗಳು, ಜೊತೆಗೆ ಆಂತರಿಕವಾಗಿ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಒಂಥರ ಮನಸ್ಸಿಗೆ ಆನಂದ ಕೊಡುವಂಥ ಕೆಲಸಗಳು ನಿಮ್ಮಿಂದ ಆಗುವ ಅವಕಾಶಗಳಿದೆ. ಸಿಂಹರಾಶಿಯವರು ಈಗ ಹೊಸ ಟ್ರೆಂಡ್ ಅರ್ಥ ಮಾಡಿಕೊಂಡು ಆ ಟ್ರೆಂಡಿಗೆ ನೀವೇನಾದ್ರು ಅಡ್ಜಸ್ಟ್ ಆಗೋದ್ರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು, ಭಾಗ್ಯಶಾಲಿಗಳು ಇನ್ನೊಬ್ಬರಿಲ್ಲ. ಸೊ ಸಿಂಹರಾಶಿಯವರಿಗೆ ಯಾವ್ಯಾವುದು ಅಂತಂದರೆ ಪಬ್ಲಿಕ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಏನನ್ನು ತೊಗೊಂಡ್ರೆ ಅದರಲ್ಲೂ ನಿಮ್ಗೆ ಯಶಸ್ಸು ಸಿಗೋವಂಥ ಅವಕಾಶ ಇರುತ್ತೆ. ಯಾಕೆ ಕಾಂಪಿಟೇಟಿವ್ ಬಗ್ಗೆ ಎಕ್ಸಾಮ್ ಹೇಳ್ತೀರಿ ಅಂದರೆ ನೀವು ಹೈಯೆಸ್ಟ್ UPSC ಪ್ರಿಪೇರ್ ಆಗಿಬಿಟ್ರೆ ಸ್ಟೇಟಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಯಾವುದೇ ಇಂಟರ್ವ್ಯೂ ಬರಲಿ ಅಥವಾ ಯಾವುದೇ ಎಂಟ್ರೆನ್ಸ್ ಇರಲಿ ಪಾಸ್ ಆಗಿಬಿಡ್ತೀರ. ಸೊ ಈಗ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗುವಂಥ ಅವಕಾಶ. ಯಾರ್ಯಾರು ಬಿಸ್ನೆಸ್ಸಲ್ಲಿ ಇರ್ತೀರೋ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಯಾವತ್ತೂ ಅಲ್ಪತೃಪ್ತರಾಗಬೇಡಿ. ಬಿಸ್ನೆಸ್ಸು ಪಾಲಿಟಿಕ್ಸು ಯಾವಾಗಲೂ ಇಂಟರ್ ಕನೆಕ್ಟೆಡ್ಡು. ಕೆಲವರು ಬಿಸ್ನೆಸ್ ಮ್ಯಾನ್ಗಳು ಏನು ಮಾಡ್ತಾರೆ ಅಂದರೆ, ಅಯ್ಯೋ ನಮ್ಗೆ ರಾಜಕೀಯದವ್ರು ಬೇಡಪ್ಪ, ನಾವು ಆರಾಮಾಗಿ ನಮ್ಮದು ನೋಡ್ಕೊಂಡು ಇರೋಣ ಅಂತ. ಅದು ಹಂಗಿರೋಕ್ಕಾಗಲ್ಲ. ಯಾಕೆ ಅಂದರೆ ಇಂಡಿಯಾದಲ್ಲಿ ಕೆಲವು ನನಗೆ ಗೊತ್ತಿರೋ ಹಂಗೆ ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ, ಹುಟ್ಟಿರೋ ಮಗುನ ತೆಗೆದು ತೊಟ್ಲಿಗೆ ಹಾಕೋದ್ರಿಂದ ಸತ್ತವ್ರನ್ನ ಸಮಾಧಿ ಮಾಡೋ ತನಕ ಎಲ್ಲ ಕಡೆಯೂ ರಾಜಕೀಯ ಇದ್ದೇ ಇರುತ್ತೆ. ಸೊ ರಾಜಕೀಯ ಇಲ್ದಿರ ನಮ್ಮ ದೇಶದಲ್ಲಿ ಏನೂ ನಡೆಯಲ್ಲ. ಆದರೆ ಕಣ್ಣಿಗೆ ಕಾಣುತ್ತೆ, ಕೆಲವು ಕಡೆ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಸೊ ಸಿಂಹರಾಶಿಯವರು ರಾಜಕೀಯದವ್ರ ಜೊತೆ ಒಂದು ಸ್ನೇಹ ವಿಶ್ವಾಸದಿಂದ ಇದ್ದು ನಿಮ್ಮ ಬಿಸ್ನೆಸ್ನ, ನಿಮ್ಮ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸ್ಬೋದು. ಸ್ವಲ್ಪ ಗಾಡಿ ಅಂದರೆ ಓಡಾಡಬೇಕಾದ್ರೆ ಹುಷಾರಾಗಿರಿ, ಮಾತಾಡಬೇಕಾದ್ರೆ ಹುಷಾರಾಗಿರಿ. ಮಾತಿನಿಂದ ಸಮಸ್ಯೆಗಳು ಬರಬಹುದು. ಜೊತೆಗೆ ನಿಮ್ಮ ಏನು ಒಂದು ಟಂಗ್ ಅಂತ ಹೇಳ್ತಾರಲ್ಲ, ಅಂದರೆ ನಿಮ್ಮ ಮಾತಿನ ಒಂದು ಶೈಲಿ
ಕೆಲವರಿಗೆ ಹರ್ಟ್ ಮಾಡಿ ಸಂಬಂಧಗಳು ದೂರ ಆಗ್ಬೋದು. ಅದು ಎಚ್ಚರಿಕೆ. ದೂರ ಆಗಬೇಕು ಅಂತಂದರೆ ಕೇತು ಶಾಂತಿ ಮಾಡಿಸ್ಕೊಳ್ಳಿ. ಕೇತು ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲ ನಾಗದೇವತೆ ಪ್ರಾರ್ಥನೆ ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ. ಅವಕಾಶ ಸಿಕ್ಕಿದ್ರೆ ಮನೆ ಹತ್ರ ಇರೋ ನಾಗದೇವತೆಗೆ ಜಲಾಭಿಷೇಕನೋ ಅಥವಾ ಸ್ವಲ್ಪ ಕ್ಷೀರಾಭಿಷೇಕನೋ ಮಾಡಿಸಿ, ಅಥವಾ ಒಳ್ಳೆಯ ಪುರೋಹಿತರು ಸಿಕ್ಕಿದ್ರೆ ಅಂದರೆ ನಿಮಗೆ ನಿಮ್ಮ ನಕ್ಷತ್ರ ಯಾವತ್ತಿರುತ್ತೆ ಆವತ್ತೊಂದು ದಿನ ದೇವರಿಗೆ ಒಂದು ಸಣ್ಣ ಪೂಜೆನೋ ಹೋಮನೋ ಅಥವಾ ಅಷ್ಟೋತ್ತರನೋ ಮಾಡಿಸ್ಕೊಂಡು, ಅದು ನಿಮ್ಮ ಶಕ್ತಿ ಅನುಸಾರ. ನಾವು ಹೀಗೆ ಮಾಡಿಸಿ ಅಂತ ಹೇಳಲ್ಲ, ಯಾಕೆಂದರೆ ಅಷ್ಟ್ರಾಲಜಿ ಸಜೆಷನ್ ನಮ್ಮದು, ಡಿಸಿಷನ್ ನಿಮ್ಮದು. ನಿಮ್ಮ ಜೀವನಕ್ಕೆ ನೀವು ಬದುಕಬೇಕು, ನೀವು ಚೆನ್ನಾಗಿರಬೇಕು. ಯಾರಿಗೋ ಬೈತೀರಾ, ಅವ್ನು ತೆಗೆದು ಹೊಡಿತಾನೆ. ಕೆಲವು ಸತಿ ಏನಾಗುತ್ತೆ, ಬರೀ ಮಾತಿನ ಜಗಳ ಸಾವಿನಲ್ಲಿ ಅಂತ್ಯ ಆಗಿರೋದಿರುತ್ತೆ. ಎಲ್ಲೋ ಒಂದು ಕಡೆ ತಮಿಳ್ನಾಡಲ್ಲಿ ಓದ್ಯಪ್ಪ, ಒಂದು ಇಂಟರ್ನೆಟಲ್ಲಿ ಬಂದಿತ್ತು, ಸಾಂಬಾರು ಕೊಡಲಿಲ್ಲ ಅಂಥೇಳಿ ಹೋಟ್ಲಲ್ಲಿ ಗಲಾಟೆ ಶುರು ಮಾಡಿ ಕೊನೆಗೆ ಅದು ಸಾವಿನಲ್ಲಿ ಅಂತ್ಯ ಆಗಿದೆ. ಇದು ತಮಿಳ್ನಾಡಲ್ಲಿ ನಡೆದಿರೋದಂತೆ. ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ನಾನು ಫ್ಯಾಕ್ಟ್ ಚೆಕ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಅಷ್ಟು ಕೆಪಾಸಿಟಿನೂ ಇಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ತಪ್ಪಿದ್ರೆ ಕ್ಷಮಿಸಬೇಕು. ಯಾಕಂದ್ರೆ ನಾನು ಹೇಳೋದೆಲ್ಲನೂ ನಾನು ಹೇಳಿದ್ದೇ ಸರಿ ಅಂತ ಹೇಳಲ್ಲ. ಯಾಕೆಂದರೆ ಒಬ್ಬ ಜ್ಯೋತಿಷಿಗೆ ಸ್ವಲ್ಪ ಅಹಂ ಕಮ್ಮಿ ಇದ್ದರೆ ಒಳ್ಳೇದು. ಯಾಕೆಂದರೆ ನಮಗೆ ದೇವರು ಕೊಟ್ಟಿರೋದ್ರಿಂದ, ದೇವ್ರು ನುಡಿಸೋದ್ರಿಂದ ನುಡಿತೀವಿ. ನಾನು ನುಡಿಯೋದಲ್ಲ, ಭಗವಂತ ನುಡಿಸೋದು. ಅದಕ್ಕೆ ಸಿಂಹರಾಶಿಯವರು ಸ್ವಲ್ಪ ನುಡಿಬೇಕಾದ್ರೆ ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ, ಗುರು ಕೃಪೆ. ನಿಮಗೆ ಮೇಯ್ನ್ ಒಬ್ಬ ಗೈಡ್ ಅಂದರೆ ಒಬ್ಬ ಮಾರ್ಗದರ್ಶಕ ಬೇಕು ಸಿಂಹರಾಶಿಯವ್ರಿಗೆ. ಇಷ್ಟಿದ್ಬಿಟ್ರೆ ನಿಮ್ಮ ಜೀವನ ಯಶಸ್ವಿ. ನೀವು ಯಾವುದೇ ಫೀಲ್ಡಲ್ಲಿ ಇರಲಿ, ಯಶಸ್ಸು ನಿಮ್ಮ ಹತ್ರ ಇದೆ. ಅದನ್ನು ಅನ್ಲಾಕ್ ಮಾಡಬೇಕಾಗಿರೋದು ಒಬ್ಬ ಮಾರ್ಗದರ್ಶಕ, ಒಬ್ಬ ಗೈಡ್ ಅಥವಾ ಒಬ್ಬ ಟೀಚರ್. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಈಗ ಒಳ್ಳೆ ಡಾಕ್ಟ್ರುಗಳು, ಸರ್ಜನ್ಗಳಿದ್ದರೆ ನಿಮ್ಗೆ ಒಳ್ಳೆ ಕೆಲಸ. ಏನು ಆಪರೇಷನ್ ಮೇಲೆ ಆಪರೇಷನ್ ಮಾಡೋ ಅವಕಾಶ, ಮಾಡ್ಕೊಳ್ಳೋ ಅವಕಾಶ ಡಾಕ್ಟ್ರಾಗಿದ್ದರೆ. ಇಲ್ಲ ಪೇಷಂಟ್ ಆಗಿರೋ ಆಪರೇಷನ್ ಒಳಪಡುವಂಥ ಅವಕಾಶ ಇರುತ್ತೆ. ಅದಕ್ಕೆ ತಾವೇನು ಮಾಡಿ ಅಂತಂದರೆ, ಮನೆಯಲ್ಲಿ ತಾವು ಇದರಿಂದ ನಮಗೆ ಈ ಆಪರೇಷನ್ನು ಡಾಕ್ಟ್ರು ಬೇಡಪ್ಪ, ಈ ಸಮಸ್ಯೆ ಬೇಡ, ಖರ್ಚಾಗೋದು ಬೇಡ ಅಂತಂದರೆ ಸ್ವಲ್ಪ ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದು, ಗಣಪತಿಗೆ ಮೋದಕವನ್ನು ನೀವೇ ಕೈಯಾರೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು, ಅಥವಾ 4 ಜನಕ್ಕೆ ಯೋಗ್ಯರಿಗೆ ಪ್ರಸಾದ ಅಂದರೆ ಅಡುಗೆ ಮಾಡಿ ಹಾಕಿದ್ರೆ ಒಳ್ಳೆಯದು, ಅಥವಾ ಅಟ್ಲೀಸ್ಟು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ಊಟ ಉಪಹಾರ ಮತ್ತು ವಸತಿ ಕಲ್ಪಿಸ್ಕೊಡುವಂಥದ್ದು. ನಿಮ್ಮ ಕೈಲಾದ ದಾನ ಧರ್ಮ ಮಾಡಿ, ಭಗವಂತ ನಿನ್ನ ಒಂದು ಪ್ರೇರಣೆಯಿಂದ ಮಾಡ್ತೀನಿ ಅಂತ ಮಾಡಿ. ಕನ್ಯಾ ರಾಶಿಯವ್ರಿಗೆ ಇರುವಂಥ ಈ ಕೇತು ದೋಷ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿ, ಯಾಕೆಂದರೆ ನಿದ್ದೆ ಮಾಡಬೇಕು. ಯಾವ ಟೈಮಲ್ಲಿ ನಿದ್ದೆ ಬರುತ್ತೋ ಮಾಡಿ. ಕೆಲವು ಸಲ ನಾವು ಬಯೋಲಾಜಿಕಲ್ ಡ್ರೈವ್ಸ್ ಮಾತಾಡ್ಬೇಕಾದ್ರೆ ರಾತ್ರಿ ಹೊತ್ತು ಮಲಗಬೇಕು, ಆಗಲೇ ಹೊತ್ತು ಕೆಲಸ ಮಾಡಬೇಕು. ಬಟ್ ಇದು ಎಲ್ರಿಗೂ ಅಪ್ಲೈ ಆಗೋಲ್ಲ. ಈ ಪೊಲೀಸ್ನವ್ರಿಗೆ, ನರ್ಸ್ಗಳು ಅಂದರೆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ನೈಟ್ ರೌಂಡ್ಸು, ನೈಟ್ ಡ್ಯೂಟಿ ಇರುತ್ತೆ. ಸೊ ಯಾವಾಗ ಎಲ್ಲ ಅವಕಾಶ ಸಿಗುತ್ತೋ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡಿದ್ರೆ ನಿಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಅದು ಸೆಲ್ಫ್ ರಿಪೇರ್ ಆಗುತ್ತೆ, ಅಂದರೆ ತನ್ನಂತ ನೋಡ್ಕೊಳ್ಳುತ್ತೆ. ಅದಕ್ಕೆ ಊಟ, ವಸತಿ, ವಸ್ತ್ರದಲ್ಲಿ ಮೇಯ್ನು ನಿದ್ದೆ ಇರಬೇಕು. ಮನುಷ್ಯ ಊಟ ಇಲ್ಲದಿದ್ದು ಜ್ಯೂಸು ಅದು ಇದು ಫ್ರೂಟ್ಸ್ ತಿನ್ಕೊಂಡಿರ್ಬೋದು, ಬಟ್ ನಿದ್ದೆ ಆಗಲಿಲ್ಲ ಅಂದರೆ ಮನುಷ್ಯ ಮೆಂಟ್ಲಾಗ್ಬಿಡ್ತಾನೆ. ಅದಕ್ಕೋಸ್ಕರ ಯಾರ್ಯಾರು ಯಾವುದೇ ಕ್ಷೇತ್ರದಲ್ಲಿದ್ದರೂ ನಿದ್ದೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರಿ. ಎಲ್ಲವನ್ನೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಅರಿವಿದ್ದರೆ ಕನ್ಯಾ ರಾಶಿಯವ್ರಿಗೆ ಭಾಳ ಒಳ್ಳೆಯದು. ಕನ್ಯಾ ರಾಶಿಯವ್ರಿಗೆ ಶುಭ ಕಾರ್ಯಗಳನ್ನು ಮಾಡೋವಂಥ ಅವಕಾಶ ದೇವರು ನಿಮಗೆ ಕರುಣಿಸೋರಿದ್ದಾನೆ. ಅದಕ್ಕೆ ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ರೆಡಿಯಾಗಿರಿ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಅಚಾನಕ್ಕಾಗಿ ಆಪರ್ಚುನಿಟೀಸ್ ಸಿಗ್ಬೋದು. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಸಣ್ಣ ಪುಟ್ಟ ಟ್ರಾವೆಲಿಂಗ್ ಮಾಡೋವಂಥ ಅವಕಾಶ, ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಸಹಾಯ ಮಾಡುವಂಥದ್ದು ಟ್ರಾವೆಲಿಂಗ್ ಮಾಡೋದಕ್ಕೆ ಇರುತ್ತೆ. ಸೊ ಇದನ್ನು ನೀವು ಗಮನಿಸ್ಕೊಳ್ಳಿ. ಜೊತೆಗೆ ಯಾರ್ಯಾರು ಎಕ್ಸ್ಪೆಕ್ಟೆಡ್ ಮದರ್ ಇದ್ದೀರಾ, ಯಾಕೆ ಹೇಳ್ತೀನಿ ಅಂದರೆ, ಕೆಲವು ಜ್ಯೋತಿಷದಲ್ಲಿ ಇದೆ ಗೈಡ್ ಮಾಡಬೇಕು ಅಂತ. ಪಂಚಮದಲ್ಲಿ ಕುಜ ಇರೋದ್ರಿಂದ ತಾವು ಕುಜ ಈಗಾಗಲೇ ಪಂಚಮದಿಂದ ಷಷ್ಠದಲ್ಲಿರೋದ್ರಿಂದ ಒಂಚೂರು ಗಮನಿಸಬೇಕು. ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು, ತೊಂದರೆಗಳು, ಅಥವಾ ಎಲೆಕ್ಟ್ರಿಕಲ್ ಶಾಕ್ ಆಗ್ಬೋದು, ಅಥವಾ ಯಾರ್ಯಾರು ಎಕ್ಸ್ಪೆಕ್ಟೆಡ್ ಮದರ್ಸ್ ಇದ್ದೀರಾ ಅಂದರೆ ಡಾಕ್ಟ್ರು ಡೇಟ್ ಕೊಟ್ಟಿದ್ದಾರೆ, ಸ್ವಲ್ಪ ಮೆಡಿಕಲ್ ಕಾಂಪ್ಲಿಕೇಶನ್ ಯಾವಾಗ ಡೆಲಿವರಿ ಟೈಮಲ್ಲಿ ಆಗಬಹುದು ಅಂತಿದೆ, ಅಥವಾ ಬೇರೆ ಬೇರೆ ಥರ ಆರೋಗ್ಯದಲ್ಲಿ ಸ್ವಲ್ಪ ಯಾರಿಗೆ, ನಿಮಗಲ್ಲ ನಿಮ್ಮ ಜೊತೆಯಲ್ಲಿರೋರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಆಗಬಹುದು ಅಂತಿದೆ. ಹುಷಾರಾಗಿರಿ. ಅದಕ್ಕೆ ಬೆಸ್ಟ್ ಮೆಡಿಸನ್ ಏನು ಅಂದರೆ, ಭಗವಂತ ನೀನು ಕಾಪಾಡಪ್ಪ. ಗುರು ಮತ್ತು ಗಾಡ್ ಇವರು ಎಲ್ಲನೂ ಮಾಡೋಕ್ಕಾಗಲ್ಲ ಅಂತಲೇ ಡಾಕ್ಟ್ರುಗಳಿರೋದು. ಸೊ ಕೆಲವು ಕಡೆ ಏನಾಗುತ್ತೆ, ನಿಮ್ಮ ನಂಬಿಕೆ ದೊಡ್ಡದು, ಡಾಕ್ಟ್ರಿಗೂ ಒಂದಷ್ಟು ಲಿಮಿಟೇಷನ್ ಇರುತ್ತೆ. ಯಾಕೆ ಅಂದರೆ ಯಾವುದೇ ಪ್ರೊಫೆಷನ್ ಆದರೂ ಭಗವಂತ ಏನು ಮಾಡಬೇಕು ಅದನ್ನೇ ಮಾಡ್ತಾನೆ, ಬಟ್ ನಾವು ಒಂದು ಜೊತೆ ಹೇಗೆ ನಡ್ಕೊಳ್ತೀವಿ. ಸೊ ಸ್ವಲ್ಪ ಇದ್ರ ಬಗ್ಗೆ ಹುಷಾರಾಗಿರಿ. ಕನ್ಯಾ ರಾಶಿಯವ್ರು ಏನು ಅಂತಂದರೆ, ಆದಷ್ಟು ಬೇರೆಯವ್ರ ವಿಚಾರಕ್ಕೆ ತಲೆ ಹಾಕಬೇಡಿ. ನಿಮ್ಮ ಪ್ರೋಗ್ರೆಸ್ಸು ನೀವು ಸ್ವಲ್ಪ ಸ್ವಾರ್ಥವಾಗಬೇಕು. ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಕೆಲಸ ನೋಡ್ಕೊಂಡಿರಿ. ಪಬ್ಲಿಕ್ ಲೈಫ್ ಈಸ್ ಎನ್ ಆಪ್ಷನ್. ಅದರಲ್ಲಿ ರಿಸ್ಕು ಇದೆ, ರಿವಾರ್ಡು ಇದೆ, ರೆಕಾರ್ಡು ಆಗುತ್ತೆ. ಈಗೇನಾದ್ರು ನೀವು ಪಬ್ಲಿಕ್ ಲೈಫ್ಗೆ ಎಂಟರ್ ಆದರೆ ಮುಂದೆ ಬಹಳಷ್ಟು ಪ್ರೋಗ್ರೆಸ್ ಇದೆ. ಅಥವಾ ಬೇರೆಯವ್ರು ಯಾರಿಗಾರು ಸಪೋರ್ಟ್ ಆದರೂ ಮಾಡಿ. ಮುಂದೆ ತುಲಾರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಈಗ ಯಾರಿಗೆ ಅವಿವಾಹಿತರಿರ್ತಾರ ವಿವಾಹ ಆಗುವಂಥದ್ದು, ಜೊತೆಗೆ ಯಾರ್ಯಾರಿಗೆ ಟ್ರಾವೆಲ್ ಮಾಡಬೇಕು ಅಂತಿರುತ್ತೆ, ಅಂದರೆ ಫಾರಿನ್ ಟ್ರಾವೆಲ್ಲು ಮತ್ತು ಹೊರಗಡೆ ಹೋಗಿ ಓದಬೇಕು ಅಂತ ಆಸೆ ಇರುತ್ತೆ. ತುಲಾರಾಶಿಯವ್ರಿಗೆ ಟೈಮ್ ಚೆನ್ನಾಗಿರೋದ್ರಿಂದ ಅದ್ರ ಬಗ್ಗೆ
ಯೋಚನೆ ಮಾಡ್ಬೋದು. ಯಾರ್ಯಾರು ಮದುವೆ ಆಗಿ ಸಂತಾನಕ್ಕೆ ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇರ್ತಾರಲ್ಲ ಅದಕ್ಕೂ ಕೂಡ ಸ್ವಲ್ಪ ಯೋಚನೆ ಮಾಡ್ಬೋದು. ಯಾಕೆಂದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ. ಗಂಡು ಹೆಣ್ಣು ಅಂದರೆ ಗಂಡ ಹೆಂಡತಿ ಕೂತ್ಕೊಂಡು ಯೋಚನೆ ಮಾಡಬೇಕು. ಈಗ ಸಮಯ ಅನುಕೂಲವಾಗಿರೋದ್ರಿಂದ ನಾವು ಸತ್ಸಂತಾನ ಪಡೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ನೀವೇನಾರು ಅಂದ್ಕೊಂಡ್ರೆ ನಿಮ್ಮ ಜಾತಕ ತೊಗೊಂಡೋಗಿ ತೋರಿಸಿ ಉತ್ತಮವಾದಂತಹ ಸಂತಾನ ಆಗಬೇಕು ಅಂದರೆ ನಿಮಗೆ ಮುಹೂರ್ತ ಇಟ್ಕೊಡ್ತಾರೆ. ಇದು ನಂಬಿಕೆ. ನಿಮಗೆ ಬೇಕು ಅನ್ಸಿದ್ರೆ ಮಾಡ್ಬೋದು. ಯಾಕಂದರೆ ಒಳ್ಳೆ ಮಕ್ಕಳಾಗೋದು ಕೂಡ ಒಂದು ವರ. ಒಳ್ಳೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂದರೆ ಆ ಸಂಸ್ಕಾರ ತಂದೆ ತಾಯಿಯಲ್ಲಿದ್ದರೆ ಭಾಳ ಒಳ್ಳೆಯದು. ಮತ್ತು ತುಲಾರಾಶಿಯವರಿಗೆ ಸ್ವಲ್ಪ ನಿದ್ದೆಯ ಸಮಸ್ಯೆಗಳು. ನಿದ್ದೆ ಅಂತಂದರೆ ಇದ್ದಕ್ಕಿದ್ದಂಗೆ ಕೆಟ್ಟ ಕನಸು ಅಥವಾ ಏನೇನೋ ಕಾಣಿಸ್ಬಾರ್ದೆಲ್ಲ ಕಾಣಿಸುವಂಥದ್ದು ಅಥವಾ ಯಾರೋ ಇದ್ದಂಗಿದೆ, ಅದು ಭ್ರಮೆ ಅಂತೀವಿ. ಇಂಗ್ಲೀಷ್ನಲ್ಲಾದರೆ ಹ್ಯಾಲೋಸಿನೇಷನ್ ಆ್ಯಂಡ್ ಡೆಲ್ಯೂಷನ್ ಅಂತೀವಿ. ಇದು ತುಲಾರಾಶಿಯವ್ರಿಗೆ ಸ್ವಲ್ಪ ಕಾಡ್ಬೋದು. ಮತ್ತು ಇನ್ನೊಂದು ಡೌಟ್, ನನ್ನ ಲೈಫ್ ಪಾರ್ಟ್ನರ್ ಎಲ್ಲರೂ ಕೈ ಬಿಟ್ಟೋಗ್ಬಿಡ್ತಾರ ಅಥವಾ ನನ್ನ ಜನ ಎಲ್ಲರೂ ನನ್ನನ್ನು ಯಾಮಾರಿಸ್ಬಿಡ್ತಾರ. ಈ ಡೌಟು ಫಿಯರು ಸ್ವಲ್ಪ ಜಾಸ್ತಿ ತುಲಾರಾಶಿಯವ್ರು ಕಾಡ್ಬೋದು. ಸ್ವಲ್ಪ ಮಾತಲ್ಲಿ ಕಾಮಿಡಿಯಾಗಿ ಮಾತಾಡ್ತೀರಾ, ಬಟ್ ಬೇರೆಯವ್ರಿಗೆ ಅದು ಹರ್ಟ್ ಆಗ್ಬೋದು. ಇದು ಹುಷಾರಾಗಿರಿ ಅಷ್ಟೇ. ನೆಕ್ಸ್ಟ್ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ವೃಶ್ಚಿಕ ರಾಶಿಯವ್ರಿಗೆ ಏನು ಅಂದರೆ, ನಾನು ಏನೋ ಒಂದು ದೊಡ್ಡ ಸಾಧನೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ, ಗುಡ್, ಒಳ್ಳೆಯದು. ಆದರೆ ಎಲ್ಲ ಟೈಮಲ್ಲೂ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಓವರ್ ಕಾನ್ಫಿಡೆನ್ಸ್ ಅಂತೂ ಒಳ್ಳೆಯದಲ್ವೇ ಅಲ್ಲ. ನೀವು ಮಾಡೋ ಕೆಲಸ ಮಾಡಿ, ರಿಸಲ್ಟ್ ಭಗವಂತ ಡಿಸೈಡ್ ಮಾಡ್ತಾರೆ. ಅಂದರೆ ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ. ನೀವು ಲಿಮಿಟಲ್ಲಿ ಕೆಲಸ ಮಾಡಿ. ಓವರಾಗಿ ಮಾಡೋಕ್ಕೆ ಹೋದರೆ ಈ ಕೆಲಸತಿ ಈ ಬರ್ನ್ ಆಗಿಬಿಡುತ್ತೆ ಅಂತಾರೆ. ಎಲೆಕ್ಟ್ರಾನಿಕ್ ಐಟಮ್ಗಳಿಗೆ ಓವರಾಗಿ ಏನಾರ ನಾವು ಅದಕ್ಕೆ ಲೋಡ್ ಹಾಕಕ್ಕೆ ಹೋದರೆ ಬರ್ನ್ ಆಗಿಬಿಡುತ್ತೆ. ಹಂಗೆ ನಿಮ್ಮ ಬಾಡಿ, ನಿಮ್ಮ ಮೈಂಡ್ಗೆ ಓವರ್ ಸ್ಟ್ರೆಸ್ ಆಗೋವಂಥ ಅವಕಾಶ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿರಿ. ಮತ್ತು ನೀವು ಹಾಕೋ ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟಾಗಿರುತ್ತೆ, ಆ್ಯಕ್ಯುರೇಟ್ ಆಗಿರುತ್ತೆ ಅಂತ ಅಂದ್ಕೋಬೇಡಿ. ಟ್ರೈ ಮಾಡೋದು ಮಾಡಿ. ಆದರೂ ಜಾಸ್ತಿ ಯಾರಿಗೂ ಪ್ರಾಮಿಸ್ ಮಾಡೋದು, ಕೋಲ್ಗೇಟು ಪ್ರಾಮಿಸ್ ಎಲ್ಲ ಬೇಡ. ಯಾಕೆಂದರೆ ನೀವು ಯಾರಿಗಾರು ಮಾತು ಕೊಡೋದು, ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂದರೆ ಜನ ನಿಮ್ಮನ್ನು ಒಂದು ವೇಳೆ ಮಾಡಲಿಲ್ಲ ಅಂದರೆ ನಿಮ್ಮನ್ನು ವಿಲನ್ ಆಗೋ ಚಾನ್ಸಸ್ ಇರುತ್ತೆ. ವಿಲನ್ ಹೀರೋ ಆಗದೇ ಇರೋ ಪರವಾಗಿಲ್ಲ, ವಿಲನ್ ಆಗಬಾರ್ದು. ಅದಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಮಾತಾಡುವಾಗ ಹುಷಾರಾಗಿ ಮಾತಾಡಬೇಕು. ಜೊತೆಗೆ ನಿಮ್ಮ ಸಂಬಂಧಿಕರಿಂದ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನಿಮಗೆ ತೊಂದರೆಗಳು ಬರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸು ನಿಮ್ಮ ಕೈ ಕೊಡ್ಬೋದು. ಅಂದರೆ ಏನೋ ಮಾತಾಡೋಕ್ಕೋಗಿ ಏನೋ ಮಾತಾಡ್ಬಿಡೋದು ಅಥವಾ ಮೆಮೊರಿ ಲಾಸ್ ಆಗ್ಬೋದು. ಮೆಮೊರಿ ಅಂದ ತಕ್ಷಣ ಡೆಮೆನ್ಷಿಯಾ ಆ್ಯಂಡ್ ಡೆಲ್ಯೂಷನ್ ಎರಡೂ ಕೂಡ ಮೆಮೊರಿಗೆ ಸಂಬಂಧಪಟ್ಟಿದ್ದೆ. ಆದರೆ ಡೆಲ್ಯೂಷನ್ ಅಂತಂದರೆ ಕ್ಲೌಡಿಂಗ್ ಆಫ್ ಕಾನ್ಷಿಯಸ್. ಡೆಮೆನ್ಷಿಯಾ ಅಂದರೆ ಡಿಕ್ರೀಸ್ ಇನ್ ಬ್ರೈನ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಮೆಮೊರಿ. ಅದು ಇನ್ನೊಂದಿದೆ, ಡಿಕ್ರೀಸ್ ಇನ್ ಮೆಮೊರಿ ಇಶ್ಯೂಸ್. ಅಂದರೆ ಇದು ಡೆಮೆನ್ಷಿಯಾನಲ್ಲಿ ಟಿಪಿಕಲ್ಲಾಗಿ ನಿಮಗೆ ಡಿಕ್ರೀಸ್ ಇನ್ ಬ್ರೈನ್ ಸೈಜ್ ಇದ್ದೇ ಇರುತ್ತೆ. ಆದರೆ ಡೆಲ್ಯೂಷನಲ್ಲಿ ಅಂದರೆ ಏನಂತಾರೆ, ಡೆಮೆನ್ಷಿಯಾ ಮತ್ತು ಇನ್ನೊಂದು ನಾನು ನಿಮ್ಗೆ ಹೇಳಿದ್ದು ಡೆರಿಲಿಯಂ ಬಗ್ಗೆ. ಆ ಡೆರಿಲಿಯಮಲ್ಲಿ ಕ್ಲೌಡಿಂಗ್ ಆಫ್ ಕಾನ್ಷಿಯಸ್ನೆಸ್ ಇರುತ್ತೆ. ಈ ಥರ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಇದ್ದಕ್ಕಿದ್ದಂಗೆ ಏನೋ ಮಾಡಬೇಕಾಗಿತ್ತು, ಏನೋ ಮಾಡಿಬಿಟ್ನೆಲ್ಲ ಅನ್ನೋ ಒಂದು ಯೋಚನೆ ಮತ್ತು ಅಸ್ಥಿರತೆ. ಮೇಲೆಲ್ಲ ಚೆನ್ನಾಗೇ ಇರ್ತೀರ, ಬಟ್ ಒಳಗಡೆ ಟೊಳ್ಳು. ಅಂದರೆ ಏನಂತಾರೆ, ಮೇಲೆಲ್ಲ ತಾಳಕು ಒಳಗೆಲ್ಲ ಉಳುಕು ಅಂತಾರಲ್ಲ. ತುಂಬ ಶೋ ಆಫ್ ಮಾಡೋಕ್ಕೋದ್ರೆ ನಿಮ್ಮನ್ನು ಜನ ಇಷ್ಟಪಡಲ್ಲ. ಅಂದರೆ ಸ್ವೀಟ್ ತಿನ್ನಬೇಕು ನಿಜ, ಸ್ವೀಟ್ ತಿನ್ನಿಸು ಅಂತ ತಿನ್ನಿಸ್ತಾ ಇದ್ದರೆ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಲಿಮಿಟಲ್ಲಿದ್ದರೆ ಏನೇ ಮಾಡೋದು ಲಿಮಿಟಲ್ಲಿ ಮಾಡಿ. ವೃಶ್ಚಿಕ ರಾಶಿಯವರು ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಏನಪ್ಪ ಅಂತಂದರೆ, ಈಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಪ್ರಾಪ್ತವಾದರೂ ಕೂಡ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ಬೋದು ಸಹಜವಾಗಿ. ಎಲ್ಲ ಒಂದು ತೋಟದ ಮನೆಯೋ ಇಲ್ಲ ಹೊರಗಡೆ ಎಲ್ಲರೂ ಟ್ರಿಪ್ಗೆ ಹೋಗೋಣ ಅಥವಾ ಯಾರ್ದಾರು ಮನೆಗೆ ಹೋಗೋಣ ಅಂತ. ಯಾಕೆ ಅಂದರೆ ಕೆಲವು ಸಲ ಯಾವ ಜಾಗದಲ್ಲಿ ನಿಮಗೆ ಖುಷಿ ಸಿಗ್ತಿರುತ್ತೋ ಆ ಖುಷಿ ಸಾಕು, ಸ್ವಲ್ಪ ಬದಲಾಗೋಣ ಅಂತ ಅನ್ನಿಸ್ಬೋದು, ಸಹಜ. ಜೊತೆಗೆ ಸ್ವಲ್ಪ ಕಮ್ಯುನಿಕೇಷನಲ್ಲಿ ಗ್ಯಾಪ್ ಆಗಿ ಜನ ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋವಂಥದ್ದು ಚಾನ್ಸಸ್ ಇರುತ್ತೆ. ಅವರು ಮಾತು ಕೊಡ್ತಾರೆ, ಸರಿಗೆ ಮಾತನಾಡಿ ನಡ್ಸ್ಕೊಳಕ್ಕಾಗಲ್ವಾ ಅಂತ ಬೈಯುವಂಥ ಅವಕಾಶ ಇರುತ್ತೆ. ಬೈಸ್ಕೊಳ್ಳೋಕೆ ರೆಡಿಯಾಗಿರಿ, ಇಲ್ವಾ ಮಾತು ಕೊಡೋಕ್ಕೆ ಹೋಗಬೇಡಿ. ಜೊತೆಗೆ ಎಲ್ಲವನ್ನೂ ಕೂಡ ನಿಮಗೋಸ್ಕರ ನಿಮಗೆ ಬೇಕಾದಂಗೆ ಮಾಡಬೇಡಿ. ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ. ಸೋಷಿಯಲ್ ಲೈಫಲ್ಲಿ ಸ್ವಲ್ಪ ಎಫೆಕ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್ ಬಿಟ್ಟು ಹೋಗೋಂಥದ್ದು ಅಥವಾ ನಂಬಿಕೆ, ಯಾರ ಮೇಲೆ ತುಂಬ ನೀವು ನಂಬಿಕೆ ಇಟ್ಟಿರ್ತಾರೋ ಅವರೇ ನಂಬಿಕೆ ದ್ರೋಹ ಮಾಡೋಂಥ ಚಾನ್ಸಸ್ಸು ಜಾಸ್ತಿ ಧನುರಾಶಿಯವರು ಕಾಡಬಹುದು. ಅದರಿಂದ ದೂರ ಆಗಬೇಕು ಅಂತಂದರೆ ಒಂದು, ಯಾರನ್ನ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಯಾರ್ಯಾರ ಕೈಲಿ ಯಾವ ಕೆಲಸ ಮಾಡಿಸ್ಬೇಕು ಅಷ್ಟೇ ಮಾಡಿಸ್ಬೇಕು. ಈ ಲಿಮಿಟ್ ಗೊತ್ತಿದ್ದರೆ ಭಾಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವ್ರಿಗೆ ನೀವು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋವಂಥ ಅವಕಾಶ ಇದೆ. ಏನು ನೀವು ಹೇಳ್ಬೋದು, ಏನು 7.5 ಇದೆ, ಹೇಗೆ ಸಾಧ್ಯ ಅಂತ? ಇದೆ. ಎಲ್ಲ ಟೈಮಲ್ಲೂ ಎಲ್ರಿಗೂ ಕೆಟ್ಟದೇ ಆಗಬೇಕು ಅಂತೇನಿಲ್ಲ. 7.5 ಬಿಟ್ಟು ನಿಮಗೆ ಒಳ್ಳೆಯದಾಗೋ ಅವಕಾಶ ಇರೋದ್ರಿಂದ ನೀವು ರಿಯಲ್ ಎಸ್ಟೇಟು, ಬಿಸ್ನೆಸ್ಸು, ಅಂಗಡಿ ಓಪನ್ ಮಾಡೋವಂಥದ್ದು ಅಥವಾ ನಿಮ್ಮ ಹಳೆ ಸ್ಕೂಲ್ ಫ್ರೆಂಡೋ, ಕಾಲೇಜ್ ಫ್ರೆಂಡೋ, ಪಕ್ಕದ ಮನೆ ಫ್ರೆಂಡೋ, ಟ್ಯೂಷನ್ ಫ್ರೆಂಡೋ ಮತ್ತೆ ನಿಮ್ಮ ಲೈಫಲ್ಲಿ ಬಂದು ನಿಮಗೊಂದು ಹೊಸ, ಯಾಕಂದರೆ ಬೆಸ್ಟ್ ಫ್ರೆಂಡ್ಸ್ ಆರ್ ಆಲ್ವೇಸ್ ಬೆಸ್ಟ್ ಬಿಸ್ನೆಸ್ ಪಾರ್ಟ್ನರ್ಸ್. ಯಾಕೆ ಗೊತ್ತಿರುತ್ತೆ ನಿಮ್ಗೆ ಗೊತ್ತಿರಲಿ. ಅಲೆಕ್ಸಾಂಡರ್ ದ ಗ್ರೇಟ್ ಕೂಡ ಜೊತೆಲಿ ಇಟ್ಕೊಳ್ತಾ ಇದ್ದಿದ್ದು ಯಾರೋ ಅಪರಿಚಿತ ವ್ಯಕ್ತಿಗಳನ್ನು ಅಲ್ಲ, ಜೊತೆಯಲ್ಲಿ ಯಾರು ಓದಿದ್ರೋ ಅವರನ್ನು, ಜೊತೆಯಲ್ಲಿ ಯಾರು ಅವ್ರ ಬಗ್ಗೆ ಗೊತ್ತಿರುತ್ತೋ ಪರಸ್ಪರ ಭಾವ ಅಂತ. ಆರ್ಮಿನಲ್ಲಿ ಬಡ್ಡಿ ಪೇರ್ ಅಂತ ಹೇಳ್ತಾರೆ.
ಒಂದು ಆಪರೇಷನ್ಗೆ ಹೋಗಬೇಕಾದ್ರೆ ಒಬ್ಬ ಬ್ರಿಗೇಡಿಯರ್ ಕೂಡ ಒಬ್ಬ ಹವಲ್ದಾರನೋ ಇಲ್ಲ ಒಬ್ಬ ಸಾಮಾನ್ಯ ಏನು ಕೆಳವರ್ಗದ ಅಧಿಕಾರಿ ಅಲ್ಲ, ಅವನು JCOs ಅಂತಾರೆ, ಜೂನಿಯರ್ ಕಮಿಷನ್ ರ್ಯಾಂಕ್ ಆಫೀಸರ್ನು ಕೂಡ ಬಡ್ಡಿ ಪೇರಾಗಿ ತೊಗೋಬೋದು. ಅಂದರೆ ನಿಮಗೆ ಈಗ ಬೇಕಾಗಿರೋದು ಸಂಗಾತಿ ಯಾವ ಥರ, ಬಾಳ ಸಂಗಾತಿ ಅಷ್ಟೇ ಅಲ್ಲ, ಬಾಳ ಸಂಗಾತಿ ಪ್ರೀತಿ ವಿಶ್ವಾಸ ಸ್ನೇಹ ಮತ್ತು ಸಂಬಂಧಗಳಿಗೆ ಮಾತ್ರ. ಬಿಸ್ನೆಸ್ಸಲ್ಲಿ, ಪೊಲಿಟಿಕಲಲ್ಲಿ ಅಥವಾ ಎಜುಕೇಷನಲ್ಲಲ್ಲಿ ಏನೋ ನೀವು ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂದರೆ ಗ್ರೂಪ್ ಸ್ಟಡಿ ಮಾಡುವಂಥದ್ದು, ಕಂಬೈನ್ ಸ್ಟಡಿ ಮಾಡುವಂಥದ್ದು, ಹೊರಗಡೆಯಿಂದ ಸಹಾಯ ತಗೊಂಡು ಬೆಳೆಯೋಕ್ಕೆ ಅವಕಾಶ ಇದೆ. ಸ್ವಲ್ಪ ವಿಶಾಲ ಮನೋಭಾವ ಇರಲಿ. ನನಗೆ ಇವ್ರ ಕೈಲಿ ಆಗಲ್ಲಪ್ಪ, ಇದನ್ನು ಏನಂತಾರೆ ಅವಾಯ್ಡೆಂಟ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತ ಅವಾಯ್ಡ್ ಮಾಡಿಬಿಡ್ತೀರ. ಕೆಲವು ಜನನ, ಕೆಲವು ಸಿಚುವೇಷನ್ನ ಅವಾಯ್ಡ್ ಮಾಡಿ ನೀವು ಲೈಫಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಮಾಡಿರ್ತೀರ. ಒಂದು ವೇಳೆ ನೀವೇನಾರು ಪಾಲಿಟಿಕ್ಸ್ಗೆ ಹೋಗಬೇಕು ಅಂದರೆ ದಿಸ್ ಈಸ್ ಅ ಟೈಮ್ ಫಾರ್ ಸಂಧಿ. ನೋಡಪ್ಪ, ನಾನು ಹಿಂಗಿದೆ, ಈ ಸತಿ ನೀನು ಗೆಲ್ತೀಯೋ ಇಲ್ಲ ನಾನು ಗೆಲ್ತೀಯೋ ಅಂತ ಸಂಧಿ ಮಾಡ್ಕೊಳ್ಳಿ. ಯಾರೇ ಅದನ್ನು ಕ್ಲಾಶ್ ಮಾಡ್ಕೋಬೇಡಿ. ಹಳೆ ಸ್ನೇಹಿತರನ್ನ ಗೌರವಿಸಿ. ಸ್ನೇಹದಿಂದನೇ ನಿಮ್ಮ ಜೀವನ ಇರೋದು ಕಲರ್ಫುಲ್, ಮೀನಿಂಗ್ಫುಲ್ ಆಗೋದು. ಯಾಕಂದರೆ ಹೋಲಿ ಹಬ್ಬದಿಂದ ಕಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಲರ್ಸ್ ಬೇಕು. ಒಂದೇ ಕಲರ್ ಇಟ್ಕೊಂಡು ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಸಫೋಕೇಟ್ ಆಗಿರ್ತೀರ. ಎಲ್ಲೋ ಒಂದು ಕಡೆ ಜೀವನ ಇಷ್ಟೇನಾ ಸ್ಟಕ್ ಆಗೋಯ್ತು ಅಂತ ಅಂದ್ಕೊಂಡಿರ್ತೀರ. ಮಕರ ರಾಶಿಯವರು ನಿಮ್ಮ ಮೈಂಡ್ ಸೆಟ್ಟಿಂದ ಸ್ಟಕ್ ಆಗಿರ್ತೀರ. ಒಳ್ಳೆ ಸೈಕಿಯಾಟ್ರಿಸ್ಟೋ ಸೈಕಾಲಜಿಸ್ಟ್ನೋ ಕನ್ಸಲ್ಟ್ ಮಾಡಿ ನಿಮ್ಗೇನೇನು ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ಚೆನ್ನಾಗಿರ್ತೀರ, ಜೀವನದಲ್ಲಿ ಯಶಸ್ಸನ್ನು ಪಡಿತೀರಾ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಏನಪ್ಪ ಅಂತಂದರೆ ಏನಂತಾರೆ, ಲಕ್ಸುರಿಯಸ್ ವೇ ಆಫ್ ಲಿವಿಂಗ್ ಅಥವಾ ಲಕ್ಸುರಿಯಸ್ ವೇ ಆಫ್ ಟ್ರಾವೆಲಿಂಗ್ ಅವಕಾಶ ಇರುತ್ತೆ. ಉಪಯೋಗಿಸ್ಕೊಳ್ಳಿ. ಯಾರು ಹೇಳಿದ್ದು ನಿಮ್ಗೆ ಜ್ಯೋತಿಷ್ಯ ಅಂದರೆ ಬರೀ ಕಷ್ಟ ನೋವು ಇಲ್ಲ. ಭಗವಂತ ಕೊಟ್ಟಾಗ ಎಂಜಾಯ್ ಮಾಡಿ. ನಿಮ್ಮ ದುಡ್ಡಲ್ಲೇ ಎಂಜಾಯ್ ಮಾಡಬೇಕು ಅಂತಿಲ್ಲ. ಯಾರೋ ಕೊಡ್ತಾರೆ, ಯಾರೋ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ. ನನಗೂ ಕೂಡ ಅಷ್ಟೇ. ನಾನು ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ, ಬಸವನಗುಡಿನಲ್ಲಿ ಬಂಗಾರದ ಮನುಷ್ಯ ಅಂತ ನಾನು ಸುಮ್ಮನೆ ಅವ್ರಿಗೆ ರೇಗಿಸ್ತಾ ಇರ್ತೀನಿ. ಸಾಯಿಗೋಳ್ ಸರ್ವಣ ಅವರು ಇದೇ ಥರ ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ತಕ್ಷಣ ರಿಪ್ಲೈ ಮಾಡಿದ್ರು. ಎಲ್ಲಿದ್ದೀಯ ಅಂದರು. ಈ ಥರ ಇದ್ದೀನಿ ಅಂದೆ. ಸರಿ ಬಾ ಅಂತಂದರು. ಹಾಗೆ ತಿರುಪತಿ ಕರ್ಕೊಂಡೇ ಹೋಗಿದ್ರು. ತಿರುಪತಿಗೆ ಸೀದಾ ಹೆಂಗಿದ್ಯೋ ಹಂಗೆ. ಅಂದರೆ ಅನಿರೀಕ್ಷಿತವಾಗಿ ಅವ್ರ ಜೊತೆ ಹೋಗಿ ಅಲ್ಲಿ ಬೇರೆ ವಸ್ತುಗಳನ್ನೆಲ್ಲ ತೊಗೊಂಡ್ವಿ, ಅದು ಬೇರೆ ವಿಚಾರ. ನಾನು ಯಾಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಶಿರಡಿಗಾಗಲಿ ತಿರುಪತಿಗಾಗಲಿ ಒಬ್ಬರೇ ಹೋಗಲ್ಲ, ಯಾರನ್ನೊಬ್ಬರು ಜೊತೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ RSSನ ಪ್ರಚಾರಕರೊಬ್ಬರು ನಟರಾಜ್ಜಿ ಅಂತ, ಅವರು ಯಾವತ್ತು ಎಲ್ಲೇ ಹೋದರೂ ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಅಂದರೆ ನಾನೊಬ್ಬ ಚೆನ್ನಾಗಿರೋ ಸಾಲದು ಅಂತಲ್ಲ, 4 ಜನ ಯಾರೋ ಒಬ್ಬರನ್ನ ಅನ್ಕಂಡೀಷ್ನಲಿ. ಈ ಎಕ್ಸಾಂಪಲ್ ಯಾತಕ್ಕೆ ಕೊಡ್ತಿದ್ದೀನಿ ಅಂದರೆ, ಮನುಷ್ಯನಿಗೆ ಹಣ, ಅಧಿಕಾರ, ಯೌವನ ಶಾಶ್ವತ ಅಲ್ಲ. ಕುಂಭರಾಶಿಯವರಿಗೆ ಭಗವಂತ ಅನಿರೀಕ್ಷಿತವಾಗಿ ನೀವು ಓಡಾಡೋ ಖರ್ಚುಗಳು ಅಥವಾ ನಿಮಗೆ ಸ್ಟೇ ಅಥವಾ ನಿಮಗೆ ಗಿಫ್ಟ್ಗಳು ಅವಕಾಶ ಸಿಗಬಹುದು. ಉಪಯೋಗಿಸ್ಕೊಳ್ಳಿ. 4 ಜನಕ್ಕೆ ಉಪಯೋಗ ಆಗಂಗಿರಿ. ಆ್ಯಂಡ್ ಸ್ವಲ್ಪ ಏನು ಅಂತಂದರೆ ಓವರ್ಲೋಡ್ ಮಾಡ್ಕೋಬೇಡಿ. ಎಷ್ಟು ನನ್ನ ಕೆಲಸ ಎಷ್ಟು, ನನ್ನ ಲಿಮಿಟ್ ಎಷ್ಟು. ಸ್ವಲ್ಪ ರಿಲ್ಯಾಕ್ಸೇಷನ್ಗೂ ಕೂಡ ನಾನು ಯಾಕೆ ಹೇಳ್ತೀನಿ ರಿಲ್ಯಾಕ್ಸೇಷನ್ ಅಂದರೆ, ಕುಂಭರಾಶಿಯವ್ರಿಗೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ಈಗ ಸಮಯ ಜನ್ಮದಲ್ಲೇ ಶನಿ ಇರೋದ್ರಿಂದ ಓವರ್ಲೋಡ್ ಮಾಡ್ಕೋಬೇಡಿ. ಶನಿ ಬರೋದೇ ನಿಮ್ಗೆ ಸ್ಪೀಡ್ ಬ್ರೇಕ್ ಮಾಡೋದಕ್ಕೆ. ಸೊ ಹಾಗಾಗಿ ಪ್ರೀತಿ ವಿಶ್ವಾಸ ಸ್ನೇಹ ನೇರ ಮಾತಾಡ್ತಾರಲ್ಲ, ಅವರು ನೀವು ನಂಬೋದು. ಬಟ್ ನಿಮಗೆ ಸಮಸ್ಯೆ ಏನು ಗೊತ್ತಾ, ಮೆತ್ತಗೆ ಮಾತಾಡಿ ನಿಮ್ಮನ್ನು ಯಾಮಾರಿಸಿ ಬೆನ್ನಿಗೆ ಚೂರಿ ಹಾಕೋರೆ ಜಾಸ್ತಿ. ಸೊ ಅದಕ್ಕೋಸ್ಕರ ಯಾರನ್ನ ಜೊತೆಲಿ ಇಟ್ಕೋಬೇಕು ಅನ್ನೋದು, ಮತ್ತು ಯಾರ ಮಾತು ಕೇಳಬೇಕು. ನೀವು ಯಾರು ಮಾತಾಡೋ ಕೇಳಲೇಬೇಕು. ನಾನು ನಂದಾರಿಯಲ್ಲೇ ಹೋಗ್ತೀನಿ ಅಂದರೆ ಹೋಗ್ತೀರಾ, 6 ಇರಲ್ಲ 3 ಇಳಿಯಲ್ಲ. ಸೊ ಕುಂಭರಾಶಿಯವ್ರಿಗೆ ಇಟ್ಸ್ ಎನ್ ಆಪ್ಷನ್. ಸಕ್ಸಸ್ ಆಗಬೇಕು ಅಂದರೆ ಹೇಳದ ಮಾತು ಕೇಳಬೇಕು. ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಬೇಕು. ನೀವು ಬದಲಾವಣೆ ಆದರೆ, ಅದೇ ಹೇಳ್ತಾರಲ್ಲ, ನೀವು ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಭವಿಷ್ಯ ಬದಲಾಗುತ್ತೆ, ಚೆನ್ನಾಗಿರುತ್ತೆ ಅಷ್ಟೇ. ಕುಂಭರಾಶಿಯವ್ರಿಗೆ ಇನ್ನೇನು ಜಾಸ್ತಿ ಏನಿಲ್ಲ ಇನ್ಸ್ಟ್ರಕ್ಷನ್. ಇನ್ನು ನೆಕ್ಸ್ಟ್ ಮೀನ ರಾಶಿಯವರು ಎಲ್ಲೋ ಕಳೆದೋಗ್ಬಿಟ್ಟಿರ್ತಾರೆ. ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಅಲ್ಲ, ಈಗ ನೀವು ಮಾಡಬೇಕಾಗಿರುವಂಥದ್ದು ಬ್ಯಾಲೆನ್ಸಿಂಗ್. ನಿಮ್ಮ ವೈಯಕ್ತಿಕ ವಿಚಾರ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ನಿಮ್ಮ ಕೌಟುಂಬಿಕ, ಸಾಮಾಜಿಕ, ಇದು 3 ಕೂಡ ಬ್ಯಾಲೆನ್ಸ್ ಮಾಡೋಂಥ ಟೈಮು. ಒಳ್ಳೆ ಅವಕಾಶಗಳು ಬಂದರೂ ಕೂಡ ಏನೋ ಕಾರಣ ಹೇಳಿ ಅವಾಯ್ಡ್ ಮಾಡ್ತಿರ್ತೀರ. ಅದನ್ನು ಮಾಡಬೇಡಿ. ಮೀನ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಇರಲ್ಲ. ಕೆಲಸ ಅದು ಇದು ಬ್ಯುಸಿನಲ್ಲೇ ಇರ್ತೀರ. ನಿಮ್ಮ ಮಾತಿನಿಂದನೇ ನಿಮಗೆ ಸಮಸ್ಯೆಗಳಾಗಬಹುದು. ಸಾಲ ಏನಾರು ಮಾಡಿದರೆ ಅಥವಾ ಮಾಡಬೇಕು ಅನ್ಸಿದ್ರೆ ಲಿಮಿಟಲ್ಲಿ ಮಾಡಿ. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದರೆ, ಸಾಲ ಮಾಡಿಬಿಡ್ತಾರೆ, ಬಟ್ ಅದಾದಮೇಲೆ ತೀರ್ಸೋಕ್ಕೆ ಕೆಪಾಸಿಟಿ ಇರಬೇಕಲ್ಲ, ಯಾವ್ದಾದ್ರು ಸೋರ್ಸ್ ಮಾಡ್ಕೋಬೇಕಲ್ಲ. ಈಗಿನ ಕಾಲದಲ್ಲಿ ಫೈನಾನ್ಷಿಯಲಿ ಬೆಳಿಬೇಕು ಅಂದರೆ ಇಟ್ಸ್ ಎ ಟೀಮ್ ವರ್ಕ್. ನಾನು ಒಬ್ಬನೇ ದುಡಿತೀನಿ, ನಾನು ಕಷ್ಟಪಟ್ಟು ದುಡಿಯೋ ಕಾಲಲ್ಲಿ ಹೋಯ್ತು. ಸ್ಮಾರ್ಟಾಗಿ ದುಡಿಬೇಕು. ಅದಕ್ಕೆ ಮೀನ ರಾಶಿಯವ್ರಿಗೆ ನಿಮಗೇನಾದರೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ, ನೀವು ಹೇಳದ ಮಾತನ್ನ ಕೇಳಬೇಕು. ಸ್ವಲ್ಪ ಟೀಮ್ ವರ್ಕಲ್ಲಿ ಕೆಲಸ ಮಾಡಬೇಕು. ಬೇರೆಯವ್ರ ಮಾತನ್ನು ಕೇಳಿಸ್ಕೊಳ್ಳೋಷ್ಟು ಕೆಪಾಸಿಟಿ. ಈ ಕಾಗ್ನೇಟಿವ್ ಫಂಕ್ಷನಲ್ಲಿ ಲಿಸನಿಂಗು, ರೈಟಿಂಗು, ರೀಡಿಂಗು, ಮೆಮೊರಿ ಅದೆಲ್ಲ ಬರುತ್ತೆ. ಕಾಗ್ನೇಟಿವ್ ಫಂಕ್ಷನ್ ಅಂದರೆ ಎನಿಥಿಂಗ್ ಕನೆಕ್ಟೆಡ್ ವಿತ್ ದ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್. ಆ ಕಾಗ್ನೇಟಿವ್ ಫಂಕ್ಷನಲ್ಲಿ ಲಿಸನಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕುಂಭರಾಶಿಯವರು ಮತ್ತು ಮೀನ ರಾಶಿಯವರು ಇಬ್ಬರಿಗೂ ಹೇಳ್ತಾ ಇದ್ದರು. ಯಾಕೆ ಅಂದರೆ ಇಬ್ಬರು ಕೇಳಿಸ್ಕೊಳ್ಳೋದ್ರಿಂದ ನಿಮ್ಗೆ ಪ್ರೋಗ್ರೆಸ್ ಇದೆ. ಅದರಲ್ಲೂ ಮೀನ ರಾಶಿಯವರು ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ನಿಮ್ಗೊಂದು ಸ್ವಲ್ಪ ಅಸ್ಥಿರತೆ ಕಾಡ್ತಿರುತ್ತೆ. ಎಲ್ಲಿ ನನ್ನ ಅಸ್ತಿತ್ವಕ್ಕೆ ಬುಡಕ್ಕೆ ಬಂದ್ಬಿಡುತ್ತೋ ಅಂತ. ಆ ಥರ ಅಸ್ಥಿರತೆ ಬರೋದು ಸಹಜ ಜೀವನದಲ್ಲಿ. ಯಾವಾಗಲೂ ಮೇಲೆ ಯಾವಾಗಲೂ ಲೈಮ್ಲೈಟಲ್ಲೇ ಇರೋಕ್ಕಾಗುತ್ತಾ? ಆಗಲ್ಲ. ಕೆಲವು ಸಲ ಸೋಲು ಬದುಕಿನ ಪಾಠಕ್ಕೆ ಬಹಳ ಮುಖ್ಯ. ಅದಕ್ಕೆ ಒಬ್ಬ ಆಂಗ್ಲ ಕವಿ ಹೇಳ್ತಾನೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಎ ಫೇಲ್ಯೂರ್ ಈಸ್ ಎನ್ ಆರ್ಫನ್ ಅಂತ. ಸಕ್ಸಸ್ ಆದಾಗ ಎಲ್ಲರೂ ನಿಮ್ಮನ್ನು ಬೆಳೆಸ್ತಾರೆ, ಆದರೆ ಈಗ 7:30 ಇರೋದ್ರಿಂದ ಹುಷಾರು, ಎಚ್ಚರಿಕೆ. ಈಗ ಆಡಿಟಿಂಗ್ ಟೈಮ್ ನಿಮಗೆ.
ನೀವು ಮಾಡೋ ಕೆಲಸ, ನೀವು ಇಷ್ಟು ದಿನ ಎಷ್ಟು ಧಾರ್ಮಿಕವಾಗಿದ್ದೀರಿ, ಎಷ್ಟು ನಿಷ್ಠೆಯಿಂದ ಇದ್ದೀರಿ ಅಂತ ಶನೇಶ್ವರ ಸ್ವಾಮಿ ನಿಮ್ಮ ಜೀವನಕ್ಕೆ ಎಂಟ್ರ್ ಆಗಿರೋದ್ರಿಂದ ಪ್ರತಿ ಹೆಜ್ಜೆನೂ ಹುಷಾರಾಗಿರಬೇಕು. ನಿದ್ದೆ ಎಫೆಕ್ಟ್ ಆಗುತ್ತೆ, ಬಯೋಡ್ರೈಫ್ ಎಫೆಕ್ಟ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಗಳು ಸ್ವಲ್ಪ ಅಲ್ಲಾಡುತ್ತೆ. ತುಂಬ ಇಷ್ಟು ವರ್ಷ ಯಾರು ದಾಂಪತ್ಯ ಜೀವನದಲ್ಲಿ ಅಂಟ್ಕೊಂಡಿದ್ರಲ್ಲ, ಅಂಟ್ಕೊಂಡು ಅಂದರೆ ಸ್ಟ್ರಾಂಗಾಗಿ ಬಾಂಡಿಂಗ್ ಇತ್ತು, ಎಲ್ಲೋ ಒಂದು ಕಡೆ ಆ ಬಾಂಡ್ ಸ್ವಲ್ಪ ಶೇಕ್ ಆಗುವಂಥದ್ದು ಇರುತ್ತೆ. ಕೆಲವರಿಗೆ ಯಾರ್ಯಾರು ಸಾತ್ವಿಕರು ಮತ್ತು ಯಾರ್ಯಾರು ಯೋಗ್ಯರಿದ್ದಾರೋ, ಮದುವೆ ಆಗಿ 2-3 ವರ್ಷ ಆಗಿರೋರಿಗೆ ಸತ್ಸಂತಾನ ಆಗೋ ಅವಕಾಶ ಶನಿ ಬಂದರು ಅಂದರೆ ಲೋಡ್ ಕೊಡ್ತಾ ಹೋಗ್ತಾನೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅದು ಇದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ, ಬಟ್ ಚೂಸ್ ವೈಸ್ಲಿ. ಲೈಫ್ ಈಸ್ ಫುಲ್ ಆಫ್ ಚಾಯ್ಸ್, ಬಟ್ ಚೂಸ್ ವೈಸ್ಲಿ ಅಂತಾರೆ. ಸೊ ಇಷ್ಟು ಮೀನರಾಶಿಯವರಿಗೆ ಇಷ್ಟು ಹೇಳಿ, ಇವತ್ತು ಸ್ವಲ್ಪ ಸಮಯ ಇರೋದ್ರಿಂದ ಪೊಲಿಟಿಕಲ್ ಅಸ್ಟ್ರಾಲಜಿ ಅಂದರೆ ಏನು, ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು. ಈಗ ಹಳೆ ಕಾಲದ ಥರ ಟ್ರೆಂಡ್ ಇಲ್ಲ. ಜನನ ಡೈಲಾಗಿಂದಾಗಲಿ ದುಡ್ಡಿಂದಾಗಲಿ ಮೆಚ್ಚಿಸೋದಕ್ಕಾಗೋದಿಲ್ಲ. ಜನ ಬುದ್ಧಿವಂತರಿದ್ದಾರೆ. ಅದರಲ್ಲೂ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದರೆ ಇವತ್ತೇನಾದರೂ ಸಂವಿಧಾನ ಉಳಿದಿದ್ದರೆ, ಸಂವಿಧಾನ ಗೌರವ ಇದ್ದರೆ ಮಾಧ್ಯಮ ಮೂಲಕ, ಯಾಕೆಂದರೆ ಅಟ್ಲೀಸ್ಟ್ ಟಿ ವಿಲಿ ಬಂದ್ಬಿಡುತ್ತೆ ಅನ್ನೋರು ಭಯ ಇದೆ. ಸೊ ಹಾಗಾಗಿ ಪೊಲೀಸ್ನವರು ಮತ್ತು ಮಾಧ್ಯಮದವರು ಇನ್ನು 2-3 ತಿಂಗಳು ನಿಮ್ಮದು ರಾಜಯೋಗ. ಯಾಕೆ ಅಂದರೆ ಎಲೆಕ್ಷನ್ ಮುಗಿಯೋ ತನಕ ನಿಮಗೆ ಸಮಾಜವನ್ನು ತಿದ್ದೋದಕ್ಕೆ ಮತ್ತು ಸಮಾಜ ಹಿತಕ್ಕಾಗಿ ಕೆಲಸ ಮಾಡೋ ಅವಕಾಶ ಇದೆ. ಯಾರ್ಯಾರು ಮಾಧ್ಯಮದ ಮಿತ್ರರಿದ್ದರೋ ದಯಮಾಡಿ ಸ್ವಲ್ಪ ಸಾಮಾಜಿಕ ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಪೊಲೀಸ್ನವರು ಅಷ್ಟೇ, ಯಾಕಂದರೆ ಆರಕ್ಷಕರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ನೀವೆಲ್ಲ ಬುದ್ಧಿವಂತರಿದ್ದೀರಾ. ಆದರೆ ಯಾರಿಗೂ ಅನ್ವಾಂಟೆಡ್ ಫೇವರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಫೇವರ್ ತೊಗೊಳ್ಳೋವಾಗ ಜನ ಎಷ್ಟು ಉತ್ಸುಕರಾಗಿರ್ತಾರೋ ಫೇವರ್ ತೊಗೊಂಡು ಮುಂದೆ ನಿಮಗೆ ಬೇಕು ಅಂತ ಫೇವರ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ನೀವು ಯಾರಿಗೂ ಫಿಯರ್ ಅಥವಾ ಫೇವರ್ ಇಲ್ದಿರೋ ಕೆಲಸ ಮಾಡಿ. ಯಾಕೆಂದರೆ ಒಬ್ಬರಿಗೆ ಫೇವರ್ ಮಾಡೋಕ್ಕೆ ಹೋದರೆ ಇನ್ನೊಬ್ಬರನ್ನ ಎದುರಾಕೋಬೇಕಾಗುತ್ತೆ. ಅದ್ರ ಬದಲು ಜಸ್ಟ್ ಫಾಲೋ ದ ರೂಲ್ಸ್ ಆ್ಯಂಡ್ ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು. ಯಾರ್ಯಾರು ರಾಜಕೀಯಕ್ಕೆ ಬರ್ತಿದ್ರೋ ಬರೋದು ಭಾಳ ಸುಲಭ, ಬಟ್ ಬಂದು ಇಲ್ಲಿ ಸರ್ವೈವ್ ಆಗೋದು ಇಟ್ಸ್ ಎ ಚಾಲೆಂಜ್. ಅದಕ್ಕೋಸ್ಕರ ಬರೋಕ್ಕೆ ಮುಂಚೆ ಸಾಮರ್ಥ್ಯ ಇದೆಯಾ ಇಲ್ವಾ ಜಾತಕ ತೋರಿಸಿ, ಯೋಗ ಇದೆಯಾ ಇಲ್ವಾ, ಯೋಗಕ್ಕಿಂತ ಹೆಚ್ಚಾಗಿ ಯೋಗ್ಯತೆ ಇರಬೇಕು. ಯಾಕೆಂದರೆ ತುಂಬ ಜನ ಫೋನ್ ಮಾಡಿದ್ರು ರಿಪ್ಲೈ ಮಾಡಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲ್ಲ. ಮತ್ತು ಈ ಖುಷಿಗೆ ಯಾಕೆ ಪಬ್ಲಿಕ್ ಲೈಫಿಗೆ ಬರಬೇಕು? ಯೋಚನೆ ಮಾಡಿ. ನೀವೇನು ನಿಮ್ಮ ಮನೆಯಿಂದೇನು ಯಾರೂ ಕೊಡಲ್ಲ. GST ಅಂತ ಬಂದಮೇಲೆ ಜನ ಕೊಡ್ತಾ ಇದ್ದಾರೆ. ಜನ ಕೊಟ್ಟಿರೋ ದುಡ್ಡನ್ನು ಜನರ ಹಿತಕ್ಕಾಗಿ ಕೆಲಸ ಮಾಡೋಷ್ಟು ಕಾಮನ್ ಸೆನ್ಸ್ ಇದ್ರೂ ಸಾಕು. ಅದಕ್ಕೆ ಕ್ವಾಲಿಫಿಕೇಷನ್ ಎಲ್ಲ ಇಲ್ಲವೇ ಇಲ್ಲ. ಆದರೆ ತುಂಬ ಓದಿರೋದು ಪ್ರಾಬ್ಲಮ್ ಏನು ಅಂದರೆ, ನಾನು ಓದ್ಬಿಟ್ಟಿದ್ದೀನಿ. ಒಬ್ಬ ಇದ್ದಾನೆ ಪೊಲೀಸ್ ಇಲಾಖೆನಲ್ಲೇ ಒಬ್ಬ ಇದ್ದಾನೆ ACP. ಅವ್ನಿಗೇನು ಅಂತಂದರೆ, ನಾನು ಇಂಜಿನಿಯರಿಂಗ್ ಓದಿ ಬಂದುಬಿಟ್ಟಿದ್ದೀನಿ, ನೀನು ಇಂಜಿನಿಯರಿಂಗ್ ಓದಿ ಪೊಲೀಸಿಗೆ ಬಾ ಅಂತೇನು ಹೇಳಿಲ್ಲ. MA ಅಥವಾ BSc ಓದಿರೋರು ಬಂದಿದ್ದಾರೆ. ಬಟ್ ಆ ವ್ಯಕ್ತಿಗೇನು ಅಂದರೆ, ನಾನು ತುಂಬ ಬುದ್ಧಿವಂತ, ನಾನು ಪ್ರೊಫೆಷ್ನಲ್ ನಿನ್ನ ಡಿಗ್ರಿ ಇಟ್ಕೊಂಡು ಯಾರೂ ಇಲ್ಲಿ ನಿನ್ನ ಗೌರವ ಕೊಡಲ್ಲ. ಇದ್ದಾನೆ, ಆ ಹೆಸರು ಹೇಳಬಾರ್ದು ಅಂತ ಹೇಳ್ತಿಲ್ಲ. ಆ ವ್ಯಕ್ತಿಗೆ ಏನು ಹೆಡ್ ವೇಟು ಅಂತಂದರೆ, ಬರ್ರಿ ಇಲ್ಲಿ, ಅವ್ರು ಯಾಕೆ ಬಂದು ಒಂದು ತಿಳ್ಕೊಳ್ಳಿ. ಪೊಲೀಸ್ ಅಥವಾ ಯಾವುದೇ ಗೌರ್ಮೆಂಟ್, ಯು ಆರ್ ಕಾಲ್ಡ್ ಆಸ್ ಗೌರ್ಮೆಂಟ್ ಸರ್ವೆಂಟ್. ಅಧಿಕಾರ ಇದೆ ಅಂತ ಮಿಸ್ಯೂಸ್ ಮಾಡೋದು ಅಥವಾ ಬೇರೆಯವ್ರಿಗೆ ಟಚ್ ಮಾಡಿದ್ರೆ ಅವ್ರು ಎಲ್ಲೆಲ್ಲಿ ಟಚ್ ಮಾಡ್ತಾರೋ ಅದಕ್ಕೆಲ್ಲ ರೆಡಿ ಇರಬೇಕು. ಯಾಕೆಂದರೆ ತುಂಬ ಜನಕ್ಕೆ ಒಂದು ಅಡಾಸಿಟಿ ಇರುತ್ತೆ. ನನಗೆ ಅಧಿಕಾರ ಗೊತ್ತಿರಿ, ಕಾನೂನು ಗೊತ್ತಿದ್ರೆ ಸಾಲದು, ಎಷ್ಟು ಅಪ್ಲೈ ಮಾಡಬೇಕು ಅಷ್ಟೇ ಅಪ್ಲೈ ಮಾಡಬೇಕು. ಲಾ ಆಫ್ ನೇಚರ್ ಹೇಳುತ್ತೆ, ವಾಟ್ ಯು ಗಿವ್ ಯು ಗೆಟ್ ಬ್ಯಾಕ್. ಈಗ ಅಧಿಕಾರ ಇದೆ ಅಂತ ಏನಾದ್ರು ಜಾಸ್ತಿ ಮಾಡಿದ್ರೆ, ಅದರಲ್ಲೂ ಆರಕ್ಷಕ ಇಲಾಖೆಯವರಿಗೆ ಮನವಿ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾವೆಲ್ಲ ನಿಮಗೆಲ್ಲ ಹೇಳೋಷ್ಟು ದೊಡ್ಡವರಲ್ಲ. ಹುಷಾರು. ತುಂಬ ಫೇವರ್ ಮಾಡೋದು, ತುಂಬ ನಮಗೆಲ್ಲ ಗೊತ್ತು ನಾವು ಅಂತಂದರೆ ಭೂಮಿ ಗುಂಡಿಗಿದೆ, ಸಮಯ ಹೀಗೆ ಇರಲ್ಲ, ಎಲ್ಲರೂ ಬೇಕಾಗ್ತಾರೆ. ಕೆಲವ್ರಿಗೇನು ಅಂದರೆ, ನನಗೆ ಅಧಿಕಾರ ಇದೆ, ನನಗೆ ಯಾರ ಅವಶ್ಯಕತೆ ಇಲ್ಲ, ನಾನು ಯಾರಿಗೂ ಫೇವರು ಮಾಡಲ್ಲ, ಫೇವರ್ ತೊಗೊಳ್ಳಲ್ಲ. ಸರಿ, ಬೆಳಿಬೇಕಾದ್ರೆ ಸಹಾಯ ತೊಗೊಂಡಿರ್ತಾರೋ ಇಲ್ವೋ? ಆಯಿತು, ಏನು 60 ವರ್ಷ ಮಳೆ ಹೊಡ್ಕೊಂಡು ಒಂದೇ ಕಡೆನೇ ಇರ್ತೀರಾ ಸರ್ಕಾರ ಮುಗಿಯೋ ತನಕ ಅಥವಾ ನಿಮ್ಮ ಅಧಿಕಾರ ಮುಗಿಯೋ ತನಕ? ಸೊ ನೀವು ಏನು ಆಗಿದ್ದೀರ ಅನ್ನೋದು ಮುಖ್ಯ ಅಲ್ಲ, ಏನು ಮಾಡ್ತೀರೋ ಅನ್ನೋದು ಮುಖ್ಯ. ತುಂಬ ಜನಕ್ಕೆ ಹೆಡ್ ವೆಯ್ಟ್ ಇದೆ. ಇತ್ತೀಚೆಗೆ ಕೆಲವರು ಬಿಹೇವಿಯರಲ್ ಪ್ರಾಬ್ಲಮ್ ಇದೆ, ಅದರಲ್ಲೂ ಆರಕ್ಷಕರಿಗೆ ಏನು ಮಾಡೋಕ್ಕಾಗಲ್ಲ. ದೊಡ್ಡ ಅಧಿಕಾರಿಗಳು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾರಿಗೆ ಏನು ಸಾಮರ್ಥ್ಯ ಇದೆ, ಬರೀ ಫಿಸಿಕಲ್ ಸಾಮರ್ಥ್ಯ ಇದೆ ಸಾಲದು, ಎಮೋಷ್ನಲಿ ಸೋಷಿಯಲಿ ಜನರ ಜೊತೆ ಬೆರಿಬೇಕು, ಗೌರವ ಕೊಡಬೇಕು. ಗೌರವ ಕೊಡೋದು ಗೌರವ ತಗೊಳ್ಳೋದು ಗೊತ್ತಿರಬೇಕು. ಇಲ್ಲ ಅಂತಂದು ಏನಾಗುತ್ತೆ, ಅನಾವಶ್ಯಕವಾಗಿ ಕ್ಲಾಶ್ಗಳಾಗುತ್ತೆ, ಕೆಲವು ಸತಿ ಕ್ರ್ಯಾಶು ಆಗುತ್ತೆ, ಕೆಲವು ಸಲ ಜೀವನವೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಹಂಕಾರ ಅಧಿಕಾರ ಎಲ್ಲ ನಡೆಯಲ್ಲ. ಸಂವಿಧಾನ ಎಲ್ರಿಗೂ ಬದುಕೋದಕ್ಕೆ ಅವಕಾಶ ಕೊಟ್ಟಿದೆ. ಇದನ್ನು ತಿಳ್ಕೊಂಡು ಪಬ್ಲಿಕ್ ಲೈಫಿಗೆ ಬರಬೇಕು, ಅದೇ ರಾಜಕೀಯಕ್ಕೆ ಎಂಟ್ರ್ ಆಗಬೇಕು. ಅದಕ್ಕೆ ನಿಮ್ಮ ಜಾತಕ ತೋರಿಸುತ್ತೆ ಯಾವ ದಶಾಭುಕ್ತಿನಲ್ಲಿ ಯಾವ ಟೈಮಲ್ಲಿ ನಿಮಗೆ ಯೋಗ ಇದೆ, ಯೋಗ್ಯತೆ ಇದೆಯಾ. ಯೋಗ್ಯತೆನ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ನಮ್ಮಂಥ ಮಾರ್ಗದರ್ಶಕರು ಸಹಾಯ ತೊಗೋಬೇಕು. ಇಲ್ಲ ನಾವೇ ಎಲ್ಲ ಮಾಡಿಬಿಡ್ತೀವಿ ಅಂತ ಮಾಡಿದ್ರೆ ಮಾಡಿ, ನೀವು ಅಡುಗೆ ಮಾಡಿ ನೀವೇ ತಿನ್ನಬೇಕು, ಮಾಡಿದ್ರು ಮಹಾರಾಯ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದೀರೋ ಅವರೆಲ್ಲರಿಗೂ ಕೂಡ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಪ್ರೀತಿಯ ಜೀ ಕನ್ನಡ ವಾರ್ತಾವಾಹಿನಿಯ ತಂಡದವ್ರ ಪರವಾಗಿ ನಿಮ್ಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿ, ಪರ್ಫಾರ್ಮೆನ್ಸ್ ಗಿವ್ ದ ಬೆಸ್ಟ್. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಪಾಸ್ ಆದರೂ ಸಾಕು. ಯಾಕೆ ಅಂತಂದರೆ ಜೀವನದಲ್ಲಿ ಎಲ್ಲೂ ಸ್ಟಕ್ ಆಗಬಾರ್ದು, ನಿಲ್ಲಬಾರ್ದು. ನನಗೆ 90 ಬೇಕು, 80 ಬೇಕು. ದಯವಿಟ್ಟು ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ. ಯಾಕಂದರೆ ಈಗಾಗಲೇ ಮಕ್ಕಳು ಈ ಇಂಟರ್ನೆಟ್ಟು, ಟೆಕ್ನಾಲಜಿ, ಮೊಬೈಲೆಲ್ಲ ಬಂದಿರೋದ್ರಿಂದ ಮಾನಸಿಕವಾಗಿ
ಖಿನ್ನತೆಗೊಳಗಾಗೋದು, ವೀಕ್ ಆಗೋದು ಆಗ್ತಿದ್ದಾರೆ. ನ್ಯೂರೋ ಸೈಕಾಲಜಿಕಲ್ ಪ್ರಾಬ್ಲಮ್ ತುಂಬ ಬರ್ತಾ ಇದೆ. ಯಾಕೆಂದರೆ ಸ್ಕ್ರೀನ್ ಟೈಮ್ ಜಾಸ್ತಿ, ಮೊಬೈಲ್ ನೋಡಿ 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 ರಾತ್ರಿ ಸರಿ ನಿದ್ದೆ ಮಾಡಲ್ಲ, ಬೇರೆಯವ್ರಿಗೂ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ, ಹಸುವಾಗಲ್ಲ. ಯಾಕೆ ಅಂತಂದರೆ ಮಕ್ಕಳದ್ದು ಆ್ಯಕ್ಟಿವಿಟಿ ಎಫೆಕ್ಟ್ ಆಗಿರೋದ್ರಿಂದ ಸಮ್ಮರ್ ಕ್ಯಾಂಪ್ಗೆ ಹಾಕಿ ದಯವಿಟ್ಟು ಮನೇಲಿ ಅವ್ರಿಗೆ ಇರೋಕ್ಕೆ ಬಿಡಬೇಡಿ. ಇಲ್ಲ ಅಜ್ಜಿ ಮಾಮ ಯಾರು ಇದ್ದರೆ ಸಂಬಂಧಗಳನ್ನ ಬೆಳೆಸಬೇಕು ಅಂದರೆ ಚಿಕ್ಕ ವಯಸ್ಸಿಂದ ಅವ್ರ ಮನೆಗೆ ಕಳಿಸ್ಬೇಡಿ. ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಸೆಂಟಿಮೆಂಟ್ ಇರಲ್ಲ, ಕಮಿಟ್ಮೆಂಟ್ ಇರುತ್ತೆ. ನೀನು ತಿಂತೀಯಾ ಇಲ್ಲ ತಿನ್ನಿಸ್ಲಾ ಊಟ ಅಷ್ಟೇ, ಮಲಗ್ತೀಯಾ ಇಲ್ಲ ಆ ಥರ ಬೇಕು. ಮುಂಚೆ ಒಂದಿತ್ತು ಅವಿಭಕ್ತ ಕುಟುಂಬ, ಈಗ ಪೊಲಿಟಿಕ್ಸ್ ಸಾಕು. ಪರ್ಸ್ನಲ್ ಲೈಫಿಗೆ ಬಂದರೆ ಮಕ್ಕಳ ಒಂದು ಪ್ರೋಗ್ರೆಸ್ಗೋಸ್ಕರ ಏನು ಅಂತಂದರೆ ಅವರಿಗೆ ನಡೀತಿರೋ ದಶಾಭಕ್ತಿ ಮೇಲೆ ಅವರ ಮನಸ್ಸು ಟ್ರೆಂಡ್ ಇರುತ್ತೆ. ಬಟ್ ಈಗೆಲ್ಲ ಹೆಚ್ಚು ಕಮ್ಮಿ ಮಕ್ಕಳೆಲ್ಲ ಒಂದೇ ಥರ ಬಿಹೇವ್ ಮಾಡ್ತಾರೆ. ಯಾಕೆ ಅಂದರೆ ಹೆಚ್ಚು ಕಮ್ಮಿ ಎಲ್ರದ್ದು ಎಲ್ಲ ಒಂದೇ ಥರ, ಎಲ್ರಿಗೂ ಮೊಬೈಲ್ ಕೊಡಲೇಬೇಕು, ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಒಂಥರ ವೆಸ್ಟ್ರನ್ ಎಜುಕೇಷನ್ ಸಿಸ್ಟಮ್ ಮಾಡಿರೋದ್ರಿಂದ ಇಂಡಿಯನ್ ಲೈಫ್ ಹೋಗ್ತಾ ಇದೆ. ನಿಮ್ಮ ಮಕ್ಕಳು ನಿಮಗೇ ಆಸ್ತಿ ಆಗಬೇಕು, ನಿಮ್ಮ ಕುಟುಂಬಕ್ಕೆ ಆಸ್ತಿ ಆಗಬೇಕು ಅಂದರೆ ಇಂಡಿಯನ್ ಟ್ರೆಡಿಷನ್ ಮಕ್ಕಳಿಗೆ ಬೆಳಗ್ಗೆ ಎದ್ದೇಳುವಂಥದ್ದನ್ನು ಅಭ್ಯಾಸ ಮಾಡಿಸಿ. ಅಯ್ಯೋ ಪಾಪ ಮಗು 5-6 ವರ್ಷದ ತನಕ ಮಗು, ಅದಾದಮೇಲೆ ದೊಡ್ಡ ಮಗು, ವಯಸ್ಸಾಗಿರುವಂಥ ಮಗು, ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮ್ಮರ್ ಟೈಮ್ ಅಂದರೆ ಹಾಲಿಡೇಸ್ನಲ್ಲಿ ಸಮಯ ವೇಸ್ಟ್ ಮಾಡ್ದಿರಾ ನಿಮಗೆ ಯಾವುದು ಸರಿ ಅನಿಸುತ್ತೋ, ಧಾರ್ಮಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಆ ಒಂದು ಗುಣಗಳನ್ನು ತುಂಬುವುದರಿಂದ ಮುಂದೆ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ ಮತ್ತು ನಿಮಗೆ ಆಸ್ತಿ ಆಗ್ತಾರೆ. ನೀವು ಬರೀ ಓದಬೇಕು, ತುಂಬ ಹೈಫೈ ಆಗಿರಬೇಕು, ಕೆಲವು ಫಾರಿನ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಕಲಿಸ್ತಾರೆ, ತಪ್ಪಲ್ಲ. ಫಾರಿನ್ ಕಲ್ಚರು ಲ್ಯಾಂಗ್ವೇಜ್ ತಿಳ್ಕೊಳ್ಳೋದು ತಪ್ಪಲ್ಲ, ಆದರೆ ಇಂಡಿಯನ್ ಕಲ್ಚರ್ನ ಮರಿಬಾರ್ದು. ಇದೊಂದು ಅರಿವು. ಅದಕ್ಕೋಸ್ಕರ ಸಾಧ್ಯವಾದರೆ ಸ್ವಲ್ಪ ಮನೆಯಲ್ಲಿ ಅಡುಗೆ ಮಾಡುವಾಗ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ಅಡುಗೆ ಮಾಡುವಂಥದ್ದು, ಧಾರ್ಮಿಕವಾಗಿರುವಂಥದ್ದು. ನೀವು ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಮ್ ಆದರೂ ಪರವಾಗಿಲ್ಲ, ನಿಮ್ಮದು ಒಂದಷ್ಟು ಸುರ ಅದು ಇದೆಲ್ಲ ಇರ್ತಾವಲ್ಲ, ಅದನ್ನು ಹಾಕ್ಕೊಂಡು ಮಕ್ಕಳನ್ನ ಟ್ರೆಡಿಷ್ನಲ್ ಆಗಿ ಬೆಳೆಸಿ. ನೀವು ಯಾವುದೇ ಧರ್ಮದರಾಗಿ, ಆದರೆ ನೀವು ಭಾರತೀಯರು, ನಾವು ಒಂದು ಹೆಮ್ಮೆಯಿಂದ ಹೇಳ್ತೀವಪ್ಪ. ಇಲ್ಲಿ ರಾಮಕೃಷ್ಣ ಪರಮಹಂಸರನ್ನ ಸ್ಮರಿಸಬೇಕು. ಜತೋಮತ ತಥೋಪತ್, ಯಾವುದೇ ಮತಗಳಾದರೂ ಕೂಡ ಅದರದ್ದು ಪಥ ಒಂದೇ, ಭಗವಂತನಲ್ಲೇ ಸೇರುವಂಥದ್ದು. ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ಟ್ರೆಡಿಷ್ನಲ್ ವ್ಯಾಲ್ಯೂಸ್ನ ದಯವಿಟ್ಟು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡಿ. ಅಯ್ಯೋ ಪಾಪ ಮಗು ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಕೊನೆಯದಾಗಿ ಮೆಮೊರಿ, ಮೋಸ್ಟ್ ಇಂಪಾರ್ಟೆಂಟ್. ಮೆಮೊರಿ ಈಸ್ ಆಲ್ ಅಬೌಟ್ RRR, ರಿಜಿಸ್ಟರ್, ರಿಟೈನ್ ಆ್ಯಂಡ್ ರೀಕಾಲ್. ಶಾರ್ಟ್ ಟರ್ಮ್ ಮೆಮೊರಿ ಆ್ಯಂಡ್ ಲಾಂಗ್ ಟರ್ಮ್ ಮೆಮೊರಿ ಅಂತಿರುತ್ತೆ. ಮಕ್ಕಳ ಮುಂದೆ ಗಲಾಟೆ ಮಾಡಬೇಡಿ ಅಪ್ಪ ಅಮ್ಮ ಯಾವತ್ತು. ಯಾಕೆಂದರೆ ನೀವು ಜಗಳ ಆಡಿದ್ರೆ ಮುಂದೆ ಅವರಿಗೆ ಸ್ನೇಹಿತರನ್ನ ಮಾಡ್ಕೊಳ್ಳೋದಾಗಲಿ ಅಥವಾ ಸಂಬಂಧಗಳನ್ನು ಮಾಡ್ಕೊಳ್ಳೋವಾಗ ತುಂಬ ಕಷ್ಟ ಆಗುತ್ತೆ. ನೆಗೆಟಿವ್ ಎಫೆಕ್ಟ್, ಅಯ್ಯೋ ಇಷ್ಟಕ್ಕೆ ನಾವು ಹಿಂಗೆಲ್ಲ ಮಾಡಬೇಕಂತ. ಅದಕ್ಕೆ ಮಕ್ಕಳ ಮುಂದೆ ದಯವಿಟ್ಟು ದೊಡ್ಡವರು ಗಲಾಟೆ ಜಗಳ ಅದನ್ನೆಲ್ಲ ಮಾಡೋಕ್ಕೋಗ್ಬೇಡಿ. ಮಕ್ಕಳ ಭವಿಷ್ಯವನ್ನು ರೂಪಿಸೋದು ನಿಮ್ಮ ಕೈಲಿರುತ್ತೆ. ಅವ್ರಿಗೆ ಯಾವ ದಶಾಭುಕ್ತಿ, ಯಾವ ನಕ್ಷತ್ರದಲ್ಲಿ ಏನು ಹುಟ್ಟಿದ್ದಾರೆ, ಅವ್ರ ಸಾಮರ್ಥ್ಯ ಅಂತ ತಿಳ್ಕೊಂಡು ಅದಕ್ಕನುಗುಣವಾಗಿ ಎಜುಕೇಷನ್ ಕೊಡಿ. ಎಲ್ಲರೂ ಹೈಫೈ ಆಗಬೇಕು, ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದಬೇಕು ಅಂದರೆ ಅವ್ರು ಇಂಟರ್ನ್ಯಾಷನಲ್ ಆಗಿಬಿಡ್ತಾರೆ, ನಿಮ್ಮ ಕೈಗೆ ಸಿಗಲ್ಲ. ಸೊ ಇಷ್ಟಕ್ಕೆ ಅಷ್ಟೆಲ್ಲ ಖರ್ಚು ಮಾಡಬೇಕಂತ ಆಮೇಲೆ ನಿಮಗೆ ನೀವೇ ಮಂಗಳಾರತಿ ಮಾಡ್ಕೋಬೇಕಾಗುತ್ತೆ. ಅದ್ರ ಬದಲು ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ. ನಿಮಗೆ ನಂಬಿಕೆ ಇದ್ದರೆ ಯೋಗ್ಯವಾದ ಜ್ಯೋತಿಷ್ಯ ಹತ್ರ ಇದು ಜಾತಕ ತೊಗೊಂಡೋಗಿ ಮಗುಗೆ ಯಾವ ಸಾಮರ್ಥ್ಯ ಇದೆ, ಮಗುಗೆ ಆರ್ಟ್ಸ್ ಓದಿಸ್ಬೇಕಾ, ಕಾಮರ್ಸ್ ಓದಿಸ್ಬೇಕಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುವಿನಲ್ಲಿ ಯಾವ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡಿ. ಸ್ಕಿಲ್ ಡೆವಲಪ್ಮೆಂಟ್ ಭಾಳ ಮುಖ್ಯ. ಇಲ್ಲ ನೀವು ಮಾಡಿಸಿ, ಇಲ್ಲ ಮಾಡಿಸೋರ್ಗಾರು ಅವಕಾಶ ಕೊಡಿ. ಎಲ್ಲೆಲ್ಲೋ ದುಡ್ಡು ಮಕ್ಳಿಗೆ ವೇಸ್ಟ್ ಮಾಡ್ತೀರಾ. ಮೊದಲು ಜೀವನ ಅನ್ನೋ ಸಾಗರವನ್ನು ದಾಟೋದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ, ನಿಮ್ಮ ಆಸ್ತಿ ಆಗಿರ್ತಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಮಲ್ಲಿ ಒಂದು ಮನವಿ ಏನು ಅಂತಂದರೆ, ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಬಹಳ ಸಂತೋಷ. ನಿಮಗೇನಾದ್ರು ಮನಸ್ಸಿಗೆ ನೋವಾಯಿತು ಅಥವಾ ಹೇಳ್ತಿರೋ ಸರಿ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಆ ಕಮೆಂಟನ್ನು ಓದಿ ನಾನು ತಿದ್ದುಕೊಳ್ತೀನಿ. ಯಾಕೆಂದರೆ ನೋಬಡಿ ಈಸ್ ಪರ್ಫೆಕ್ಟ್, ನಥಿಂಗ್ ಈಸ್ ಪರ್ಮನೆಂಟ್. ಜೀವನದಲ್ಲಿ ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಉದಾಹರಣೆಗೆ ನನಗೆ ಗೊತ್ತಿರೋಂಗೆ ಮುಂದಿನ ದಿನಗಳಲ್ಲಿ ಯಾರು ಈ ವೆಸ್ಟರ್ನ್ ಎಜುಕೇಷನ್ ಅಥವಾ ಈ ಫಾರಿನ್ ಮೋಹಕ್ಕೆ ಒಳಪಟ್ಟು ನಮ್ಮ ಭಾರತೀಯತೆಯನ್ನು ಬಿಡ್ತಾರೋ ಅವರಿಗೆ ಮಾನಸಿಕ ರೋಗಗಳು ಜಾಸ್ತಿ ಆಗಬಹುದು. ಇದು ನನ್ನ ಒಂದು ಪ್ರಿಡಿಕ್ಷನ್. ಯಾಕೆ ಮಾನಸಿಕ ರೋಗ ಅಂತಂದರೆ, ನಮ್ಮ ಟ್ರೆಡಿಷ್ನಲಲ್ಲಿ ಯಾವ ಕಾಲದಲ್ಲಿ ಏನು ತಿನ್ನಬೇಕು, ಏನು ಮಾಡಬೇಕು, ಬಟ್ಟೆನೂ ಅಷ್ಟೇ ಟ್ರೆಡಿಷನ್ಗೆ ಅನುಗುಣವಾಗಿ ಹಾಕ್ಕೋಬೇಕು. ಮುಂಚೆ ಅರ್ಧೋಗಿರೋ ಬಟ್ಟೆ ಹಾಕೊಳ್ಳಿ, ಈಗ ಬಟ್ಟೆ ಅರ್ಧಬಿಟ್ಟು ಹಾಕ್ಕೊಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ. ನಾವು ಹಾಕೋಂಥ ಬಟ್ಟೆ, ಉಪಯೋಗಿಸುವಂಥ ಕಲರ್, ಅದನ್ನು ಕಲರ್ ಥೆರಪಿ ಅಂತ ಹೇಳ್ತೀವಿ. ನಾವು ಸೇವಿಸುವಂಥ ಆಹಾರ ಎಲ್ಲವೂ ಕೂಡ ಮನಸ್ಸಿನ ಮೇಲೆ ಬೀಳುತ್ತೆ. ಮನಸ್ಸು ನಮ್ಮ ಜ್ಯೋತಿಷ್ಯಕ್ಕೂ ಬಹಳ ಹತ್ತಿರವಾದ ಸಂಬಂಧ ಇದೆ. ಅದಕ್ಕೆ ಯದ್ಭಾವಂ ತದ್ಭವತಿ. ಯಾಕೆ ಕೆಲವರು ಪಾಸಿಟಿವ್ ಯೋಚನೆ ಬರಲ್ಲ ಅಂದರೆ, ಮಾಡೋದೆಲ್ಲ ನೆಗೆಟಿವ್ ಆ್ಯಕ್ಟಿವಿಟಿನೇ. ಪಾಸಿಟಿವ್ ಥಾಟ್ಸ್ ಎಲ್ಲಿಂದ ಬರುತ್ತೆ? ಯಾಕೋ ಮಗುಗೆ ಮೆಮೊರಿ ಪ್ರಾಬ್ಲಮ್ ಅಂತ ನಮ್ಮ ಟೀಚರ್ ಹೇಳಿದ್ದಾರೆ, ಡಾಕ್ಟ್ರ್ ಹೇಳಿದ್ದಾರೆ. ಯಾಕೆ ಹೇಳ್ತಾರೆ? ಕಾರಣ ಇದೆ. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾರು ಯಾವ ಆಹಾರವನ್ನು ತಿನ್ನೋದ್ರಿಂದ ಯಾವ ರೀತಿ ಯೋಗ ಆಗುತ್ತೆ ಅಂತ. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮ ಮಂಗಳಾಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನೀವೆಲ್ಲರೂ ಸಂತೋಷವಾಗಿರಿ. ಬೇಸಿಗೆ ಇರೋದ್ರಿಂದ ಹೆಚ್ಚು ಹುಷಾರಾಗಿರಿ. ಮತ್ತು ಹಾವುಗಳೆಲ್ಲರ ಕಾಣಿಸಿದ್ರೆ ದಯವಿಟ್ಟು ಅದಕ್ಕೆ ತೊಂದರೆ ಮಾಡಬೇಡಿ. ಆ ಉರಗ ತಜ್ಞರನ್ನು
ಕರೆಸಿ ಅದನ್ನು ಸೇಫಾಗಿ ಡಿಸ್ಪೋಸ್ ಮಾಡೋದಕ್ಕೆ ಅಥವಾ ಅದು ಹಿಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ಅರಿವನ್ನು ಮೂಡಿಸೋದಕ್ಕೆ ಅವಕಾಶ ಕೊಟ್ಟಂಥ ಜೀ ಕನ್ನಡ ವಾರ್ತಾವಾಹಿನಿಯ ಸಮಸ್ತರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ನೀವು ವೀಕ್ಷಕರು ನೀವಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಈ ಯಶಸ್ಸಿಗೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳಾಡ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.